ಈ ಒಂದು ಪಾತ್ರೆಗೆ ನಾನು ಒಂದು 2 ಬೌಲ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ ರೀ. ಎಲ್ಲ ವೆಜಿಟೇಬಲ್ಸ್ಗಳನ್ನ ನಾನು ಸಣ್ಣದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ರೀ. ಒಂದು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ನೀವು ಸ್ಪ್ರಿಂಗ್ ಆನಿಯನ್ ಇದ್ರೆ ಅದನ್ನು ಹಾಕ್ರಿ, ಅದರದ್ದು ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಇಲ್ಲೊಂದು ಸ್ವಲ್ಪ ಬೀನ್ಸನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಅರ್ಧ ಬೌಲ್ ಆಗೋಷ್ಟು ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ರೀ. 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕತ್ತೀನಿ ರೀ. ತುಂಬ ಖಾರ ಬೇಡ ಅಂದ್ರೆ 2 ಹಾಕ್ರಿ, ಅಥವಾ ಮೆಣಸಿನ್ಕಾಯಿನೇ ಬೇಡ ಅಂದ್ರೆ ನೀವು ಚಿಲ್ಲಿ ಫ್ಲೇಕ್ಸ್ ಅಥವಾ ಚಿಲ್ಲಿ ಪೌಡ್ರ್ ಯಾವುದನ್ನಾದರೂ ಹಾಕೋಬೋದು ರೀ. ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಒಂದು 5 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಟಿ ಹಾಕತ್ತೀನಿ ರೀ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇಲ್ಲಾಂದ್ರೆ 1 ಸ್ಪೂನಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದ್ರು ಹಾಕಿರಿ. ಒಂದು ಅರ್ಧ ಸ್ಪೂನಾಗಷ್ಟು ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಈ ಸ್ಪೂನ್ ಮೆಜರ್ಮೆಂಟ್ದಿಂದ 2 ಸ್ಪೂನಾಗಷ್ಟು ನಾನಿಲ್ಲಿ ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ರೀ. ಯಾವುದೇ ಬ್ರ್ಯಾಂಡ್ ಸೋಯಾ ಸಾಸನ್ನಾದರೂ ನೀವು ಹಾಕ್ಬೋದು. ಇಲ್ಲಿ 1 ಸ್ಪೂನಾಗಷ್ಟು ವಿನೆಗಾರನ್ನು ಹಾಕ್ತಾಯಿದ್ದೀನಿ ರೀ. 2 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ ರೀ. 2 ಸ್ಪೂನಾಗಷ್ಟು ಟೊಮ್ಯಾಟೊ ಸಾಸನ್ನು ಹಾಕ್ತಾಯಿದ್ದೀನಿ ರೀ. ನೋಡಿರಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ವೆಜಿಟೇಬಲ್ಸು, ಸಾಸು, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಕಲರ್ನು ತುಂಬ ಚೆನ್ನಾಗಿ ಕಾಣತ್ತದ ನೋಡಿ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನಾನು 1 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಬಿಸಿ ನೀವು ಮಾಡ್ಕೊಂಡ್ರೆ ಹಿಟ್ಟಾದ್ರೆ ತೊಗೊರಿ, ಅಥವಾ ರೆಡಿಮೇಡ್ ಹಿಟ್ಟು ಯಾವುದನ್ನಾದ್ರೂ ನಡೀತದೆ. ಇಲ್ಲಿ ಬೈಂಡಿಂಗ್ ಸಲುವಾಗಿ ಸಣ್ಣ ಬೌಲೇ 1 ಬೌಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಶೀರ್ವಾದ ಆಟ ತೊಗೊರಿ, ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಯಾವುದನ್ನಾದ್ರೂ ನಡೀತದೆ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಫಸ್ಟ್ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸು ತುಂಬ ನೀರು ಬಿಟ್ಟಿರ್ತದೆ ರೀ. ನಮಗೆ ಬೇಕನ್ನಿಸ್ರು ಸ್ವಲ್ಪ ಹಿಟ್ಟನ್ನು ಮತ್ತು ನೋಡಿ ಆ್ಯಡ್ ಮಾಡ್ಕೊಳಕ್ಕೆ ಬರ್ತದೆ ರೀ. ನೋಡಿ, ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದೆ ಅನ್ನಿಸ್ತದೆ ರೀ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಒಂದು 3 ಸ್ಪೂನಾಗಷ್ಟು ಗೋಧಿ ಹಿಟ್ಟನ್ನೇ ಹಾಕೋತೀನಿ ರೀ. ಬೈಂಡಿಂಗ್ ಸಲುವಾಗಿ ಅಂತಲ್ಲ, ನೀವು ಗೋಧಿ ಹಿಟ್ಟನ್ನೇ ಹಾಕೋರಿ. ಅಕ್ಕಿ ಹಿಟ್ಟಿನಲ್ಲಿ ಜಿಗಿ ಜಾಸ್ತಿ ಇರಲ್ಲ, ಅವು ಪರಾಟ ಚೆನ್ನಾಗಿ ಬರಲ್ಲ ರೀ. ಇಲ್ಲಾಂದ್ರೆ ನೀವು ಗೋಧಿ ಹಿಟ್ಟಿನ ಬದಲಿ ಕಡಲೆ ಹಿಟ್ಟನ್ನಾದ್ರೂ ಹಾಕ್ಬೋದು, ಅದರದ್ದು ಟೇಸ್ಟು ಚೆನ್ನಾಗಿ ಬರ್ತದೆ ರೀ. ಮತ್ತು ಕಡಲೆ ಹಿಟ್ಟಿಗೂ ಜಿಗಿ ಜಾಸ್ತಿ ಇರ್ತದೆ ರೀ. ಆದರೆ ಅಕ್ಕಿ ಹಿಟ್ಟು 1 ಬಟ್ಲನ್ನೇ ಹಾಕಿರಿ. ನೋಡಿ, ಈ ರೀತಿ ಬೈಂಡ್ ಆಗ್ಬೇಕು ರೀ ಅದು ಹಿಟ್ಟು. ನೋಡಿ, ಈಗಿದು ಕರೆಕ್ಟಾಗಿ ರೆಡಿ ಆಗಿದೆ. ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು, ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಈಗಿದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ನಾನಿಲ್ಲಿ ಚಪಾತಿ ಮಾಡೋ ತಗಡನ್ನೇ ತೊಗೊಂಡಿದ್ದೀನಿ ರೀ. ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಂಡಿದ್ದೀನಿ. ಈ ಪ್ಲಾಸ್ಟಿಕ್ ಕವರ್ ಮೇಲೇನೂ ತಟ್ಕೋಬೋದು, ಅಥವಾ ಕಾಟನ್ ಬಟ್ಟೆ ತೊಗೊಂಡು ಹಸಿ ಮಾಡಿಕೊಂಡು ಅದ್ರ ಮೇಲೂ ತಟ್ಕೋಬೋದು ರೀ. ಈ ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆನ ಹಚ್ಕೋತೀನಿ ರೀ. ನೋಡಿ, ಈಗ ಒಂದು ಸ್ವಲ್ಪ ತೊಗೊಳೋಣ ರೀ ಹಿಟ್ಟನ್ನು. ನೋಡಿ, ಒಂದು ಸ್ವಲ್ಪ ಕೈಗೂ ಹೆಚ್ಕೊಂಡು ಈ ರೀತಿ ಇದನ್ನು ರೌಂಡ್ ಮಾಡ್ಕೋತೀನಿ ರೀ. ಇನ್ನೊಂದು ಸ್ವಲ್ಪ ನೋಡಿ, ಕೈಗೆ ಎಣ್ಣೆ ಹಚ್ಚಿ ತಳ ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಹಚ್ಚಿ ಇದನ್ನು ನೀಟಾಗಿ ತಟ್ಟೋಣ ರೀ. ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಆ ರೀತಿ ತಟ್ಟಬೇಕು ರೀ ಇದನ್ನು. ನೋಡಿ ನೋಡಿ, ಇಷ್ಟು ಸಾಕು. ಇಷ್ಟು ಕರೆಕ್ಟಾಗಿ ತಟ್ಟಿದ್ದೀನಿ. ನಾನು ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಇದನ್ನು ಬೇಯಿಸೋಣ ರೀ. ತವೆನೂ ಚೆನ್ನಾಗಿ ಕಾಯ್ದಿದೆ ರೀ. ನೋಡಿ, ಈ ಪ್ಲಾಸ್ಟಿಕ್ ಕವರ್ನ ಎತ್ಕೊಂಡು ಸಾವಕಾಶ ಈ ರೀತಿ ಕೈಯಲ್ಲಿ ನೋಡಿ ಜಲ್ದಿ ಬಿಟ್ಬಿಡ್ತು ಅದನ್ನು ತವೆಯಲ್ಲಿ ಹಾಕಿ ಬೇಯಿಸ್ತೀನಿ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಬೇಯಿಸೋಣ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೀವು ತುಪ್ಪನೂ ಹಾಕೋಬೋದು ರೀ. ಇದನ್ನು ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ರೀ. ನೋಡಿ, ಒಂದು ಸೈಡ ಬೇಯ್ದದ್ರಿ ಇದು ಚೆನ್ನಾಗಿ. ಇದನ್ನು ತಿರುವಿ ಮತ್ತೆ ಬೇಯಿಸೋಣ ರೀ. ನೋಡಿ, ಗೋಧಿ ಹಿಟ್ಟಿನಿಂದ ಸಾಫ್ಟೂ ಆಗಿರ್ತಾವೆ ರೀ. ಅಕ್ಕಿ ಹಿಟ್ಟಿನಿಂದ ಸ್ವಲ್ಪ ಕ್ರಿಸ್ಪಿನೆಸ್ಸೂ ಬಂದಿರ್ತಾವೆ ರೀ ಇವು. ನೋಡಿ, 2 ಸೈಡ ಚೆನ್ನಾಗಿ ಬೇಯ್ದದ್ರಿ ಇದು ಕರೆಕ್ಟಾಗಿ ಪರಾಟ. ನೋಡಿರಿ, ತುಂಬ ಕಲರಾಗಿ ಪರಾಟ ಬಿಸಿ ಬಿಸಿಯಾಗಿ ರೆಡಿ ಆಗ್ಯದ್ರಿ ಇದು. ನೋಡಿ, ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನಾನು ಇನ್ನೊಂದು ಪರಾಟನೂ ನಿಮಗೆ ಮಾಡಿ ತೋರಿಸ್ತೀನಿ ರೀ. ನೋಡಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ಮತ್ತು ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು ರೀ. ನೋಡಿ, ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ, ದೊಡ್ಡವ್ರನ್ನೂ ಇಷ್ಟೊಂದು ವೆಜಿಟೇಬಲ್ಸನ್ನು ತಿನ್ನೋಕ್ಕಾಗಲ್ಲ. ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮತ್ತು ವೆಜಿಟೇಬಲ್ಸನ್ನು ತಿಂದಂಗೆ ಆಗ್ತದೆ ರೀ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಮಾಡಿ ಹಾಕಿ ಕೊಡ್ಬೋದು ರೀ.
ಪ್ಲಾಸ್ಟಿಕ್ ಕವರಿಗೆ ಎಣ್ಣೆ ಹಚ್ಚಿದ್ರಿಂದ ಬೇಗನೆ ಬಿಡ್ತದೆ ರೀ ಇದು. ನೋಡಿ ಇಲ್ಲೇನು ಹಿಟ್ಟು ನೆನೆಸ್ಬೇಕು ಏನೂ ಇಲ್ಲ, ನೀವು ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಇದನ್ನು. ಇದರಲ್ಲಿ ವೆಜಿಟೇಬಲ್ಸ್ ತುಂಬಾ ಇರೋದ್ರಿಂದ ತುಂಬ ಹೆಲ್ದಿಯಾಗಿರೋಂಥ ರೆಸಿಪಿನೂ ರೀ ಇದು. ನೋಡಿ ಬಿಸಿ ಬಿಸಿ ಆಗಿರೋಂಥ 2 ಪರಾಠಗಳನ್ನ ನಾನು ಮಾಡಿ ತೋರಿಸಿದ್ದೀನಿ ರೀ. ಇದಕ್ಕೆ ನೀವೇನು ಮಂಚೂರಿಯನ್ ಪರಾಠ ಹತ್ತಿರೋ, ವೆಜಿಟೇಬಲ್ ಪರಾಠ ಹತ್ತಿರೋ, ಅಥವಾ ಚೈನೀಸ್ ಪರಾಠ ಹತ್ತಿರೋ ಬಿಸಿ ಬಿಸಿಯಾಗಿ ರೆಡಿಯಾಗ್ಯಾವ್ರಿ. ಇದನ್ನು ನೀವು ಬಿಸಿದ ಹಾಗೇ ತಿನ್ನಿರಿ, ಕೆಚಪ್ ಜೊತೆ ತಿನ್ನಿರಿ, ಅಥವಾ ಸೇಜ್ವಾನ್ ಚಟ್ನಿ ಜೊತೆ ತಿಂದ್ರೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈಗ ಒಂದು ಪಾತ್ರೆಗೆ ನಾನು 2 ಬಟ್ಲಾಗಷ್ಟು ಕ್ಯಾಬೇಜನ್ನು ಸಣ್ಣದಾಗಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಏನು ಆ ಚೀಸ್ ಗ್ರೇಟರ್ ಇರ್ತದಲ್ಲ ಅದರಲ್ಲೇ ಆದಷ್ಟು ಸಣ್ಣದಾಗಿನೇ ತುರಿದ್ಬಿಟ್ಟು ತೊಗೊರಿ. ನೀವು ಕ್ಯಾಬೇಜ್ ಬೇಡ ಅಂದರೆ ಇಲ್ಲಿ ಸೋರೆಕಾಯಿಯನ್ನಾದ್ರೂ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸಣ್ಣದಾಗಿ ತುರಿದ್ಬಿಟ್ಟು ತೊಗೋಬೋದು ರೀ. 2 ಬಟ್ಲಾಗಷ್ಟು ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನು ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಬೀಸಿ ಮಾಡಿರೋ ಹಿಟ್ಟಾದ್ರೂ ತೊಗೊರಿ ಅಥವಾ ರೆಡಿಮೇಡ್ ಹಿಟ್ಟು ಯಾವುದಾದ್ರೂ ನಡೀತದೆ. ಇಲ್ಲಾಂದ್ರೆ ನೀವು ಇಲ್ಲಿ ಅಕ್ಕಿ ಹಿಟ್ಟು ಬದಲಿ ಜೋಳದ ಹಿಟ್ಟು ಅಥವಾ ರಾಗಿ ಹಿಟ್ಟನ್ನಾದ್ರೂ ತೊಗೋಬೋದು ರೀ. ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ. ಆ ಕ್ಯಾಬೇಜು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದನ್ನು ನಾನು ಮುಚ್ಚಿ 10 ನಿಮಿಷ ತೆಗೆದಿಡ್ತೀನಿ ರೀ. ಇದರಿಂದ ಹಿಟ್ಟನ್ನು ಚೆಂದಂಗೆ ನೆನೀತದೆ ರೀ. ನೋಡಿರಿ 10 ನಿಮಿಷ ಆಗ್ಯದ ರೀ. 10 ನಿಮಿಷ ಆಗಿರ್ತದೆ. ಹಿಟ್ಟನ್ನು ಚೆಂದಾಗಿ ನೆಂದಿರ್ತದೆ ರೀ. ಮತ್ತು ಆ ಕ್ಯಾಬೇಜ್ ಅಂತೂ ನೀರು ಬಿಟ್ಟು ಇನ್ನಷ್ಟು ಮೆತ್ತಗೂ ಆಗಿರ್ತದೆ ರೀ. ಇದು ನೋಡಿ ಹಿಟ್ಟು ಮತ್ತು ಕ್ಯಾಬೇಜ್ ಚೆನ್ನಾಗಿ ನೆನೆದು ರೆಡಿ ಆಗ್ಯದ ರೀ. ಇದಕ್ಕೆ ನಾನು ಸಣ್ಣದು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ದೊಡ್ಡ ಈರುಳ್ಳಿ ಇತ್ತಂದರೆ ಅರ್ಧ ಈರುಳ್ಳಿಯನ್ನೇ ಹಾಕಿರಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದ್ರೆ 1 ಮೆಣಸಿನ್ಕಾಯನ್ನೇ ಹಾಕಿರಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸರನ್ನ ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇಲ್ಲಾಂದ್ರೆ ನೀವು ಅರ್ಧ ಸ್ಪೂನಾಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದನ್ನು ಹಾಕ್ಬೋದು. 1 ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನಾಗಷ್ಟು, ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಇಲ್ಲಿ ನಿಮಗೆ ಮತ್ತೆ ಯಾವುದಾರ ವೆಜಿಟೇಬಲ್ಸ್ ಇಷ್ಟ ಅಂದ್ರೆ ಅದನ್ನು ಹಾಕ್ಬೋದು ರೀ. ನೀವು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು, ಅಥವಾ ಸಣ್ಣದಾಗಿ ಬೀನ್ಸನ್ನು ಕಟ್ ಮಾಡಿನೂ ಹಾಕ್ಬೋದು ರೀ. ಈಗ ಇದನ್ನು ಮಸಾಲೆ ಎಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಕ್ಯಾಬೇಜು ಹಿಟ್ಟು ಮಸಾಲೆ ನೋಡಿ ಇಲ್ಲಿ ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ನೀರು ಹಾಕೋದಿರಲ್ಲ ರೀ. ಅದನ್ನೇ ತುಂಬ ನೀರು ಬಿಟ್ಟಿರ್ತದೆ, ಅದರೊಳಗನೆ ಕಲಸಿ ರೆಡಿ ಮಾಡ್ಕೋಬೇಕು ರೀ. ಇದಕ್ಕೆ ನಾನು ಟೇಸ್ಟಿಗಾಗಿ ಇನ್ನೊಂದು ಸ್ಪೂನ್ ಆಗಷ್ಟು ಇಲ್ಲಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೀವು ಇಲ್ಲಂದ್ರೆ ಕಡಲೆ ಹಿಟ್ಟನ್ನು ಸ್ಕಿಪ್ ಮಾಡಿನೂ ಮಾಡ್ಬೋದು ರೀ. ನೋಡಿ ಆದಷ್ಟು ಇದು ಮೆತ್ತಗನೆ ಇಷ್ಟಕ್ಕೆ ನೋಡಿ ಈ ಹಿಟ್ಟು ಹಾಕಿದ್ರೆ ಇಷ್ಟು ಮೆತ್ತಗನೆ ಹಿಟ್ಟು ರೆಡಿ ಆಗಿರ್ತದೆ. ನಾನಿಲ್ಲಿ ಸೋಡಾ ಏನೋ ಮೊಸರು ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ. ನೋಡಿ ಈ ರೀತಿ ಹಿಟ್ಟಿರ್ಬೇಕು ರೀ. ನಾನಿಲ್ಲಿ ಯಾವುದೇ ರೀತಿ ನೀರನ್ನು ಹಾಕಿಲ್ಲ, ಅದರಲ್ಲೇ ಮಸಾಲೆ ಹಿಟ್ಟನ್ನು ಹಾಕಿ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಈಗ ಒಂದು ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಅದಕ್ಕೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಆ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ ರೀ. ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತೀನಿ ರೀ. ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ನೋಡಿರಿ ಈಗ ಆ ಮಾಡಿ ಇಟ್ಕೊಂಡ್ರೆ ಇಷ್ಟಿಷ್ಟ ಸ್ವಲ್ಪ ತೊಗೋತೀನಿ ರೀ. ಸಣ್ಣ ಇಷ್ಟ ಒಂದು ಬಾಲ್ ಸೈಜ್ದಷ್ಟೇ ಇಷ್ಟಿಷ್ಟ ತೊಗೊಂಡ್ರು. ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ. ಆ ರೀತಿ ನೀಟಾಗಿ ತಟ್ರಿ. ನೋಡಿ ಇಲ್ಲಾಂದ್ರೆ ನಿಮ್ಗೆ ತುಂಬಾ ಬಿಸಿ ಅನ್ಸಕತ್ತಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿ ತಟ್ಟಿ ಆಮೇಲೆ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೊರಿ. ನೋಡಿ ನೋಡಿ ಈ ರೀತಿ ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಹೊರಗಡೆಯಿಂದ ಕ್ರಿಸ್ಪಿ ಇರ್ತದೆ ರೀ. ಆ ಕ್ಯಾಬೇಜ್ದಿಂದ ವೆಜಿಟೇಬಲ್ಸಿಂದ ಚೆನ್ನಾಗಿ ಒಳಗಡೆಯಿಂದ ಸಾಫ್ಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ನಿಮಗೆ ಕ್ಯಾಬೇಜ್ ಇಷ್ಟ ಇಲ್ಲ ಅಂದರೆ ನೀವು ಇದನ್ನ ಸೋರೆಕಾಯಿಯಲ್ಲಿನೂ ಈ ರೆಸಿಪಿಯನ್ನು ಮಾಡ್ಕೋಬೋದು. ನೋಡಿ ನಾನು 3 ಹಾಕಿ ತೋರಿಸಿದ್ದೀನಿ ನಿಮಗೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೀನಿ ರೀ. ನಾನು ಮುಚ್ಚಿ ಇದನ್ನು ಒಂದು 2 ರಿಂದ 3 ನಿಮಿಷ ಬೇಯಿಸ್ಬೇಕು ರೀ. ನೋಡಿ ಒಂದು ಸೈಡ ಬೇಯ್ದದ, ಮೇಲ್ಗಡೆಯಿಂದನೂ ಉಮ್ಗೊಯ್ದದ ರೀ. ಅಂದರೆ ಹಿಟ್ಟು ಚೆನ್ನಾಗಿ ಬೇಯ್ದದ ರೀ. ನೋಡಿರಿ ತಿರುವಿ ಬೇಯಿಸ್ತಾ ಇದ್ದೀನಿ. ನೋಡಿರಿ ಕಲರ್ನು ಎಷ್ಟು ಚೆನ್ನಾಗಿ ಬಂದದ ರೀ. ತುಂಬಾ ಕೆಂಪಾಗ್ಯಾವ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಈ ರೀತಿ ಕೆಂಪೂ ಆಗ್ತಾವೆ ಮತ್ತು ಹೊರಗಡೆಯಿಂದ ಲೇಯರಾಗಿ ಕ್ರಿಸ್ಪಿನೂ ಆಗಿರ್ತದೆ ರೀ. ನೋಡಿ ಆ ಎಳ್ಳನ್ನು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. 2 ಸೈಡ್ ಬೇಯ್ದವ್ರಿ ಇವು. ನೋಡಿ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ನೋಡಿ
ಎರಡು ಸೈಡ ಚೆನ್ನಾಗಿ ಬೇಯ್ದವ್ರಿ. ಆದಷ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊರಿ. ನೋಡಿರಿ ಕರೆಕ್ಟಾಗಿ ರೆಡಿ ಆಗ್ಯಾವ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈ ಬಿಸಿ ಬಿಸಿಯಾಗಿರುವಂಥ ಕ್ಯಾಬೇಜ್ ಪ್ಯಾನ್ ಕೇಕ್ ಅಂತೂ ಕರಿಬೋದು ರೀ. ಬಿಸಿ ಬಿಸಿಯಾಗಿ ರೆಡಿ ಆಗ್ಯಾವ್ರಿ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಮತ್ತು ಕಡಿಮೆ ಎಣ್ಣೆಯಲ್ಲಿ ಹೆಲ್ದಿಯಾಗಿನೂ ಮಾಡೀವ್ರಿ. ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಇವು. ಬಿಸಿ ಬಿಸಿ ನೀವು ಹೀಗೇನೂ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಮಕ್ಕಳಿಗೆ ಈ ರೀತಿ ನೀವು ಇದನ್ನು ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಬಿಡೋದು, ಅಥವಾ ಸಾಯಂಕಾಲ ಟೀ ಜೊತೆ ಆದ್ರೂ ಮಾಡ್ಕೋಬೋದು. ಈ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲೇ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಆಶೀರ್ವಾದ ಆಟ ತೊಗೊರಿ ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಯಾವುದನ್ನಾದ್ರೂ ತೊಗೋಬೋದು. ಇದಕ್ಕೆ ನಾನು 2 ಸ್ಪೂನ್, ದೊಡ್ಡ ಸ್ಪೂನಿಂದನೇ 2 ಸ್ಪೂನಾಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದರಿಂದ ಟೇಸ್ಟ್ನೂ ಚೆನ್ನಾಗಿ ಬರ್ತದೆ ಮತ್ತು ಬ್ರೇಕ್ಫಾಸ್ಟ್ಗೆ ಕ್ರಿಸ್ಪಿನೆಸ್ಸೂ ಬರ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಒಂದು ಅರ್ಧ ಸ್ಪೂನಾಗಷ್ಟು ಅಜ್ವಾನನ್ನು ಹಾಕ್ತಾಯಿದ್ದೀನಿ. ಇದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಮತ್ತು ಅಜ್ವಾನ ಡೈಜೆಷನ್ಗೂ ತುಂಬಾ ಒಳ್ಳೆಯದು ರೀ. 1 ಸ್ಪೂನಾಗಷ್ಟು ಇಲ್ಲಿ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ ರೀ. ಇದ್ರದ್ದು ಟೇಸ್ಟ್ ಚೆನ್ನಾಗಿ ಬರ್ತದೆ. ಈ ರೀತಿ ಕೈಯಿಂದ ಪುಡಿ ಮಾಡಿ ಹಾಕಿರಿ. ಕಸೂರಿ ಮೆಂತಿ ಇದ್ದರೆ ಹಾಕಿರಿ, ಇಲ್ಲಾಂದ್ರೆ ನೀವು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನಾದ್ರೂ ಕಟ್ ಮಾಡಿ ಹಾಕ್ಬೋದು. ಇದಕ್ಕೆ ನಾನು 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕ್ಬೋದು. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಎಣ್ಣೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲ್ರಿ. ಆ ಎಣ್ಣೆನೂ ಹಿಟ್ಟಿಗೆ ಚೆನ್ನಾಗಿ ಹಾಕಬೇಕು. ಈಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ನಾನು ತುಂಬ ಗಟ್ಟಿನೂ ಮಾಡ್ಕೊಳ್ಳಲ್ಲ, ತುಂಬ ಸಾಫ್ಟೂ ಮಾಡ್ಕೊಳ್ಳಲ್ಲ. ನಾನು ನಿಮ್ಗೆ ಹಿಟ್ಟನ್ನು ಕಲಸಿ ತೋರಿಸ್ತೀನಿ. ಒಮ್ಮೆಲೆ ನೀರು ಹಾಕೋಬೇಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಹಿಟ್ಟನ್ನು ಕಲಸಿ. ನೋಡಿ, ತುಂಬ ಗಟ್ಟಿನೂ ಮಾಡಿಲ್ಲ, ತುಂಬ ಸಾಫ್ಟೂ ಮಾಡಿಲ್ಲ. ಈಗ ಇದು ಕರೆಕ್ಟಾಗಿ ಹಿಟ್ಟನ್ನು ನಾನು ಕಲಸಿ ರೆಡಿ ಮಾಡಿದ್ದೀನಿ ರೀ. ನೋಡಿ, ಈಗ ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ. ಇನ್ನೊಂದು ಸ್ವಲ್ಪ ಮೆತ್ತಗೂ ಆಗ್ತದೆ ಹಿಟ್ಟು. ನೋಡಿ, ಇದೊಂದು ಸ್ವಲ್ಪ ಹೊತ್ತು ನೆನಿಲ್ಲ. ನಾನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈ ಒಂದು ಪ್ಯಾನ್ಗೆ ನಾನು ಒಂದು ಸಣ್ಣ ಸ್ಪೂನಿಂದ 2 ಸ್ಪೂನಾಗಷ್ಟು ಎಣ್ಣೆನ ಹಾಕೋತೀನಿ ರೀ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ ಮೇಲೆ 1 ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಜೀರಿಗೆ ಫ್ರೈ ಆಗಲಿ ರೀ. ನೋಡಿ, ಜೀರಿಗೆ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಈರುಳ್ಳಿಯನ್ನು ಹಸಿ ವಾಸನೆ ಹೋಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ನಾನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ. ನೋಡಿ, ಈಗ ಸಾಫ್ಟೂ ಆಗೈತಿ. ತುಂಬ ಕಲರ್ ಏನು ಚೇಂಜ್ ಆಗೋದು ಬೇಡ ರೀ. ಇಷ್ಟಾದಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ವಲ್ಪ ಹಸಿ ಶುಂಠಿ ಏನಾದರೂ ತುರಿದ್ಬಿಟ್ಟು ಹಾಕ್ಬೋದು ರೀ. ನೋಡಿ, ಅದನ್ನು ಬೇಯಿಸ್ಕೊಂಡಿದ್ದೀನಿ. ಅದನ್ನು ಬೇಯ್ದದೀಗ ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ ಒಂದನ್ನು ಹಾಕ್ರಿ, ಅಥವಾ ಮಕ್ಕಳು ತಿಂತಿದ್ರೆ ಇದನ್ನು ಸ್ಕಿಪ್ನು ನೀವು ಮಾಡ್ಬೋದು ರೀ. ಅದನ್ನು ಸ್ವಲ್ಪ ಬೇಯಿಸ್ಕೊತೀನಿ ರೀ. ಹಸಿಮೆಣ್ಸಿನ್ಕಾಯಿನೂ ಬೇಯಲಿ. ನೋಡಿ, ಇದನ್ನೊಂದು ಅರ್ಧ ನಿಮಿಷ ಆಗಷ್ಟೇ ಬೇಯಿಸ್ಕೊಂಡಿದ್ದೀನಿ. ಈಗ ಇದು ಹಸಿಮೆಣ್ಸಿನ್ಕಾಯಿ ಬೇಯ್ದು ನಾನು 2 ಬಟ್ಲಾಗಷ್ಟು ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಎಲ್ಲ ವೆಜಿಟೇಬಲ್ಲಿ ಕ್ಯಾಬೇಜ್ ಕ್ವಾಂಟಿಟಿನೇ ಜಾಸ್ತಿ ತೊಗೊಂಡಿದ್ದೀನಿ ರೀ. ನಾನು 1 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಉದ್ದದಾಗಿನೂ ಕಟ್ ಮಾಡಿ ಹಾಕ್ಬೋದು ರೀ. 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ನಿಮಗೆ ಯಾವುದಾದ್ರು ವೆಜಿಟೇಬಲ್ಸ್ ಇಷ್ಟ ಅಂದರೆ ಅದನ್ನ ಹಾಕ್ಬೋದು. ಇಲ್ಲಿ ಪನ್ನೀರ್ ಹಾಕ್ಬೋದು, ಪೀಸ್ ಹಾಕ್ಬೋದು. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಉಪ್ಪು ಹಾಕೋದ್ರಿಂದ ವೆಜಿಟೇಬಲ್ಸು ಬೇಗನೆ ಬೇಯ್ತಾವ್ರಿ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ಆ ಎಣ್ಣೆ, ಈರುಳ್ಳಿ ಜೊತೆ ಉಪ್ಪು ಎಲ್ಲ ವೆಜಿಟೇಬಲ್ಸು ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ಇದನ್ನು ಮುಚ್ಚಿನೇ ಒಂದು 5 ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ತೀನಿ ರೀ. ನೋಡಿ, ಈಗ ಎಲ್ಲ ವೆಜಿಟೇಬಲ್ಸೂ ಸಾಫ್ಟ್ ಆಗ್ಯಾವ್ರಿ. ನೋಡಿ, ಈಗ ಇದು ಕರೆಕ್ಟಾಗಿ ವೆಜಿಟೇಬಲ್ಸು ಬೇಯ್ದಾವೆ. ನಾನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಮಸಾಲೆಗಾಗಿ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. 4 ಟೀ ಸ್ಪೂನಾಗಷ್ಟು. 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ. ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರನೂ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಆಮ್ಚೂರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನೀವು ಚಾಟ್ ಮಸಾಲನೂ ಹಾಕ್ಬೋದು, ಅಥವಾ 1 ಸ್ಪೂನಾಗಷ್ಟು ನಿಂಬೆ ರಸನೂ ಹಾಕ್ಬೋದು ರೀ. ಒಂದು ಅರ್ಧ ಸ್ಪೂನಾಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ. ಈ ಮಸಾಲೆಗಳನ್ನ ಲೋ ಫ್ಲೇಮ್ದಲ್ಲಿಟ್ಟೇ ಮಿಕ್ಸ್ ಮಾಡೋಣ ರೀ. ಮಸಾಲೆ ಇಲ್ಲಾಂದ್ರೆ ಸೀದ್ ಹೋಗ್ತೈತಿ. ಇಲ್ಲಿ ನಾನು ಎಲ್ಲ ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಇಲ್ಲಿ ಗರಂ ಮಸಾಲನ ನಾನು ಹಾಕೋದನ್ನು ನೆನಪು ಹರಿಬಿಟ್ಟಿದ್ದೀನಿ ರೀ. ಅದಕ್ಕೆ ನಾನು ಈಗ ಗರಂ ಮಸಾಲಾನ 1 ಸ್ಪೂನಾಗಷ್ಟು ಹಾಕ್ತಾಯಿದ್ದೀನಿ ರೀ. ಇದನ್ನು ನಾನು ಅವಾಗೇ ಹಾಕಬೇಕಾಗಿತ್ತು, ಸಾರಿ, ಈಗ ಆಮೇಲೆ ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಕೊತೀನಿ ರೀ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತೈತಿ, ಸ್ಟಫಿಂಗ್ ಚೆನ್ನಾಗಾಗಿದ್ರೆ ಬ್ರೇಕ್ಫಾಸ್ಟು ಚೆನ್ನಾಗಾಗ್ತದೆ.
ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದವ್ರಿ. ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ ಇನ್ನೂ ಒಂದು 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಅದನ್ನು ಮೀಡಿಯಮ್ ಫ್ಲೇಮ್ನಟ್ಟನೆ ಆ ವೆಜಿಟೇಬಲ್ಸ್ ಎಲ್ಲದರ ಜೊತೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ. ಅಂದ್ರೆ ಆ ಕಡಲೆ ಹಿಟ್ಟಿನ ಹಸಿ ವಾಸನೆ ಅಥವಾ ಅಂಶ ಹೋಗ್ಬೇಕ್ರಿ. ಆವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಅಂದರೆ ಹುರಿತಾ ಇರ್ಬೇಕು ಆ ವೆಜಿಟೇಬಲ್ಸ್ ಜೊತೆ. ಆವಾಗ ಕರೆಕ್ಟಾಗಿ ರೆಡಿ ಆಗ್ತದೆ ರೀ ಅದು. ನಾನೊಂದು 2 ನಿಮಿಷ ಆದಷ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಬೇಯಿಸ್ಕೊಂಡಿದ್ದೀನಿ. ಈಗ ಇದು ಕರೆಕ್ಟಾಗಿ ಬೇಯ್ತದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಈಗ ಅದನ್ನು ಮಿಕ್ಸ್ ಮಾಡೋಣ ರೀ. ನೋಡಿರಿ ಇದು ಮಿಕ್ಸಾಗಿ ಕರೆಕ್ಟಾಗಿ ರೆಡಿ ಆಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಆರಲಿದೆ. ಆರಿದ ಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಈಗ 10 ನಿಮಿಷ ಆಗಿದ್ರೆ ಹಿಟ್ಟನ್ನು ಚೆಂದಾಗಿ ನೆಂದ ನೋಡಿ. ಇನ್ನೊಂದು ಸ್ವಲ್ಪ ನಾದ್ರಿ ಚೆಂದಾಗಿ. ಎಷ್ಟು ನಾದ್ತೀವಲ್ಲ ಅಷ್ಟು ಹಿಟ್ಟನ್ನು ತುಂಬಾ ಸಾಫ್ಟನ್ನು ಆಗ್ತೈತಿ. ನೋಡಿ ಹಿಟ್ಟು ಚೆನ್ನಾಗಿ ನೆನೆದು ಸಾಫ್ಟನ್ನು ಆಗೈತಿ. ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ಇದನ್ನು ಲಟ್ಟಿಸಿ ತೋರಿಸ್ತೀನಿ ನಿಮಗೆ. ನೋಡಿ ಹಿಟ್ಟು ನೆಂದದ್ರಿ. ನೋಡಿ ನಾನಿಲ್ಲಿ ಚಪಾತಿ ಮಾಡೋ ತಗಡನೇ ತೊಗೊಂಡಿದ್ದೀನಿ. ಇದ್ರ ಮೇಲೇ ಲಟ್ಟಿಸ್ತೀನಿ. ಅದ್ಮೇಲೆ ನೀವು ಗ್ಯಾಸ್ ಕಟ್ಟಿ ಮೇಲೆ ಡೈರೆಕ್ಟ್ ಹಿಟ್ಟು ಹಚ್ಚಿನೂ ಲಟ್ಸ್ಕೊಬೋದು. ನಾನು ಇದ್ರ ಮೇಲೆ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಲಟ್ಸ್ಕೊತೀನಿ. ಈಗ ಇದನ್ನು ಚೆಂದಂಗೆ ಭಾರ ಹಾಕಿನಾದ್ರೆ ಹಿಟ್ಟನ್ನು ತುಂಬಾ ಸಾಫ್ಟನ್ನು ಆಗ್ತೈತಿ. ನೋಡಿ ಈಗ ಸಣ್ಣ ಸಣ್ಣ ಚಪಾತಿಗೆ ಆಗುವಷ್ಟೇ ಉಳ್ಳಿಯನ್ನು ಮಾಡ್ಕೊತೀನಿ ನಾನು. ಈ ಒಂದನ್ನು ಮಾಡಿ ತೋರಿಸ್ತೀನಿ ರೀ ನೀವು. ನೋಡಿ ಒಂದು ಚಪಾತಿ ಸೈಜ್ನಷ್ಟೇ ಈ ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಒಂದನ್ನು ಮಾಡಿ ತೋರಿಸಿದ್ದೀನಿ ರೀ. ಈಗ ಉಳಿದಿರೋದನ್ನು ರೆಡಿ ಮಾಡಿ ಇಟ್ಕೊತೀನಿ ರೀ ನಾನು ಒಮ್ಮೆಲೆ. ನೋಡಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈ ಉಳಿದಿರೋದನ್ನು ಸೈಡಿಗೆ ಇಡ್ತೀನಿ. ಒಂದನ್ನು ನಾನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ. ನೋಡಿ ಆ ತಗಡಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತೀನಿ ರೀ. ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಇದನ್ನು ಲಟ್ಟಿಸೋಣ. ತೆಳುವಾಗಿನೇ ಲಟ್ಟಿಸ್ರಿ. ನೋಡಿ ಒಂದ್ಸಲ ಹಚ್ಚಿ ಮತ್ತೆ ತಿರುಗಿ ಹಾಕ್ತೀನಿ. ನೀವು ಎಷ್ಟು ಬೇಕು ಅಷ್ಟು ತೆಳುಗೂ ಲಟ್ಸ್ಕೊಬೋದು. ಎಲೆಯ ತೆಳುವೇ ಇರಲಿ ರೀ ಅಂದ್ರೆ ಚೆನ್ನಾಗಿರ್ತದೆ. ತುಂಬಾ ದಪ್ಪ ಬೇಡ. ನಾನು ನಿಮಗೆ ತೋರಿಸ್ತೀನಿ. ನೀವು ಎಷ್ಟು ಬೇಕೋ ಅಷ್ಟು ತೆಳುವನ್ನು ಲಟ್ಸ್ಕೊಬೋದು ಅಥವಾ ಗ್ಯಾಸ್ ಕಟ್ಟಿ ಮೇಲೆ ಹಿಟ್ಟು ಹಚ್ಚಿನೂ ಲಟ್ಸ್ಕೊಬೋದು ರೀ. ನೋಡಿ ಎಷ್ಟು ಎಲೆಯನ್ನು ನಾನು ಅದು ಚಪಾತಿಯನ್ನು ತೆಳುವಾಗಿನೇ ಲಟ್ಸ್ಕೊಂಡಿದ್ದೀನಿ ರೀ. ನೋಡಿ ಈಗ ಇದು ಚಪಾತಿ ಫಸ್ಟ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಆಗಿದ್ರಿ. ಈಗ ನಾನು ಸ್ಟಫಿಂಗನ್ನು ತೊಗೋತೀನಿ ರೀ. ನೋಡಿ ಈಗ ಅದು ಆರಿದ್ಮೇಲೆ ಸ್ಟಫಿಂಗನ್ನು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಇದ್ರೊಳಗೆ ಹಾಕ್ಕೊಂಡ್ರಿ ಚಪಾತಿ ಮೇಲೆ. ನೋಡಿ ಆ ಎಲ್ಲ ಸ್ಟಫಿಂಗನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡೋಣ್ರಿ. ನೋಡಿ ತುಂಬ ತೆಳುವೂ ಇಲ್ಲ. ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನೋಡಿ ನಾನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ರೀ. ನೋಡಿ ನಾನು ಜಾಸ್ತಿನೇ ಸ್ಟಫಿಂಗ್ನು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ. ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಕ್ಕಳು ಅವರು ಕಡಿಮೆ ಅಂದರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಹಾಕೋಬೋದು. ಈಗ ಈ ರೀತಿ ಒಂದು ಸೈಡ್ದಿಂದ ಮಡಚ್ಕೊತಗೊಂಡ್ರಿ. ಮಡಚಿ ನೀಟಾಗಿ ಪ್ರೆಸ್ ಮಾಡೋಣ. ನೋಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿ ನೀಟಾಗಿ ಪ್ರೆಸ್ ಮಾಡಿ ಮಡಚ್ರಿ ಇದನ್ನು. ನೋಡಿ ಆಮೇಲೆ ಆ 2 ಸೈಡ್ಸದ್ದು ಏನಿರ್ತಾವಲ್ಲ ಆ ಓಪನ್ ಇರ್ತಾವಲ್ಲ ಅದನ್ನು ಮಡಚಿ ಪ್ಯಾಕ್ ಮಾಡ್ಕೊರಿ ಈ ಥರ. ನೋಡಿ 2 ಸೈಡ ನೀಟಾಗಿನೂ ಮಡಚ್ರಿ. ಈ ರೀತಿ ಅಂದ್ರೆ ಒಂದು ಸ್ವಲ್ಪ ಸ್ಕ್ವೇರ್ ಶೇಪ್ನಲ್ಲಿನೇ ಬರ್ತದೆ ಇದು. ನೋಡಿ ಇದೇ ರೀತಿ ನಾನು ಇನ್ನೊಂದನ್ನು ರೆಡಿ ಮಾಡ್ಕೋತೀನಿ ರೀ. 2 ರೆಡಿ ಮಾಡ್ಕೋತೀನಿ. ನೋಡಿ ನಾನು 2 ರೆಡಿ ಮಾಡಿ ತೋರಿಸಿದ್ದೀನಿ ರೀ. ಇದನ್ನು ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾವು ಡೋಕ್ಲಾ ಪ್ಲೇಟಲ್ಲಿ ಯಾವುದೇ ರೀತಿಯೂ ಇದನ್ನು ಸ್ಟೀಮ್ ಮಾಡ್ಕೋಬೋದು ರೀ. ನಾನು ಕಡಾಯಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಈಗ ನಾನು ಚಾಣಿಯನ್ನು ತೊಗೋತೀನಿ ರೀ. ನೀವು ಡೋಕ್ಲಾ ಪ್ಲೇಟ್ ತೊಗೋಬೋದು. ಯಾವುದೇ ರೀತಿ ಸ್ಟೀಮ್ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ. ಎಣ್ಣೆ ಹಚ್ಚೋದ್ರಿಂದ ಅಂಟಲ್ಲ. ನೋಡಿ ಎಣ್ಣೆನ ಹಚ್ಚಿದ್ದೀನಿ. ಈಗ ಇವೆರಡನ್ನು ಸ್ಟೀಮ್ ಮಾಡ್ಕೊಳ್ಳೋಣ ರೀ. ಇದರ ಮೇಲೆ ಮುಚ್ಚಿ ನಾನು ಹೈ ಫ್ಲೇಮಲ್ಲೇ 5 ನಿಮಿಷ ಸ್ಟೀಮ್ ಮಾಡ್ಕೊತೀನಿ ರೀ. ನೋಡಿರಿ ಈಗ 5 ನಿಮಿಷ ಆಗಿದೆ ಸ್ಟೀಮ್ ಆದಮೇಲೆ. ನೋಡಿರಿ ಕಲರ್ನು ಚೇಂಜ್ ಆಗಿರ್ತೈತಿ. ಹಿಟ್ಟನ್ನು ಚೆನ್ನಾಗಿ ಬೇಯ್ತದ್ರಿ. ಇದು ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ನಾನು ಆರಿದ್ಮೇಲೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ರೀ.
ಒಂದು ಸ್ವಲ್ಪ ಆರ್ಯಾವ, ಇನ್ನೊಂದು ಸ್ವಲ್ಪ ಇದು ಬಿಸಿನೇ ಅದ. ಈಗ ಚೆನ್ನಾಗಿ ಬೇಯ್ದು ರೆಡಿ ಆಗ್ಯಾವ್ರಿ. ನೋಡಿ ಇದನ್ನು ಕಟ್ ಮಾಡ್ಕೊಂಡು ಇದನ್ನು ನೀವು ಈಗ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ರೀ. ಇಲ್ಲ ನಮ್ಗೆ ಹೆಲ್ದಿ ಬೇಕು, ಎಣ್ಣೆನೇ ಬೇಡ ಅಂದ್ರೆ ಇದನ್ನು ಹೀಗೇ ತಿನ್ನಿರಿ. ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ನೀವು ಕಿಚಪ್ ಜೊತೆನೂ ತಿನ್ಬೋದು. ನೋಡಿ ತುಂಬ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಕತ್ತಾವ್ರಿ. ತುಂಬ ಪಲ್ಯ ತಿನ್ನಲಾರ್ದವರು ಈ ರೀತಿ ಮಾಡಿಕೊಂಡು ತಿನ್ಬೋದು. ಕೆಲವೊಬ್ಬರು ಪಲ್ಯನೇ ತಿನ್ನಲ್ಲ, ಈ ರೀತಿ ಮಾಡಿಕೊಟ್ರೆ ಮಕ್ಕಳು ವೆಜಿಟೇಬಲ್ಸ್ ತಿನ್ನಂಗೂ ಆಗ್ತದೆ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಈಗ ಇನ್ನೊಂದನ್ನು ನಾನು ಕಟ್ ಮಾಡ್ಕೊತೀನಿ ರೀ. ಇಲ್ಲ ನಿಮ್ಗೆ ಇದಕ್ಕೆ ಸಣ್ಣ ಸಣ್ಣ ಸೈಜ್ ಬೇಕಂದ್ರೆ ನೀವು ಆ ರೀತಿಯೂ ಕಟ್ ಮಾಡ್ಕೋಬೋದು. ನಾನು ಒಂದರಲ್ಲಿನೇ 3 ಪೀಸನ್ನು ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಹೆಲ್ದಿನೂ ಐತಿ, ಟೇಸ್ಟಿನೂ ಐತಿ ರೀ. ಮತ್ತು ಗೋಧಿ ಹಿಟ್ಟಿನಂದು ಮಾಡಿದ, ತುಂಬ ವೆಜಿಟೇಬಲ್ಸನ್ನು ಯೂಸ್ ಮಾಡಿ ಮಾಡ್ಯಾರ, ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಈಗ ಇದನ್ನು ನಾನು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊತೀನಿ ರೀ. ಅಂದರೆ 1 ಸ್ಪೂನ್ ಎಣ್ಣೆ ಹಾಕಿಕೊಂಡು ಮಾಡ್ಕೊಳ್ಳೋದ್ರಿಂದ ಲೇಯರ್ ಕ್ರಿಸ್ಪಿ ಆಗೋದ್ರಿಂದನೂ ಟೇಸ್ಟ್ ಆಗ್ತದೆ. ನೀವು ಹಾಗೆ ರೀತಿ ತಿನ್ಬೋದು, ಅಥವಾ ಇದು ಆಪ್ಷನಲ್, ನೀವು ಶಾಲೋ ಫ್ರೈನೂ ಮಾಡ್ಕೊಬೋದು. ನಾನು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ. ಅಂದ್ರೆ ಆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿನೂ ಆಗ್ತೈತಿ, ಟೇಸ್ಟೂ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಕಲರ್ ಆಗಿದೆ, ಮೇಲಿನ ಲೇಯರ್ ಕ್ರಿಸ್ಪಿನೂ ಆಗಿದೆ. ಇಲ್ಲಾಂದರೆ ನೀವು ಡೀಪ್ ಫ್ರೈ ಮಾಡೋರಿದ್ರೆ ಅಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಅದರಲ್ಲಿ ನೀರು ಹಾಕ್ಕೊಂಡು ಅದು ಸ್ಲರಿ ಥರ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿನೂ ಡೀಪ್ ಫ್ರೈನೂ ಮಾಡ್ಕೋಬೋದು ರೀ. ಇದನ್ನು ನಾನು ಹೆಲ್ದಿಯಾಗಿ ಮಾಡಿ ತೋರಿಸೋ ಸಲುವಾಗಿ ಅದನ್ನು 1 ಸ್ಪೂನ್ ಎಣ್ಣೆಯಿಂದಲೇ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಬಿಸಿ ಬಿಸಿಯಾಗಿ ಗೋಧಿ ಹಿಟ್ಟಿನಿಂದ ವೆಜಿಟೇಬಲ್ಸ್ ಹಾಕಿ ಮಾಡಿರೋಂಥ ಹೆಲ್ದಿ ಬ್ರೇಕ್ಫಾಸ್ಟು ರೆಡಿ ಆಗಿದೆ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದನ್ನು ಏನೂ ಬೇಡ, ಬಿಸಿ ಬಿಸಿ ಹೀಗೆ ತಿಂದರೆ ತುಂಬ ಟೇಸ್ಟಿ. ಇಲ್ಲಾಂದ್ರೆ ಮಕ್ಕಳು ಇದನ್ನು ಸಾಸ್ ಜೊತೆನೂ ತಿನ್ಬೋದು. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು ರೀ. ತುಂಬಾ ಟೇಸ್ಟಿನೂ ಮತ್ತು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೀ. ನೋಡಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಇದನ್ನು ನೀವು ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ತಿನ್ಬೋದು ರೀ. ಬಿಸಿ ಬಿಸಿಯಾಗಿರುವಂಥ ಬ್ರೇಕ್ಫಾಸ್ಟು ರೆಡಿ ಆಗಿದೆ ರೀ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 2 ಮೆಣಸಿನ್ಕಾಯಿನೇ ಹಾಕಿರಿ. ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು 6 7 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನೋದಂದ್ರೆ ಅದನ್ನು ಸ್ಕಿಪ್ ಮಾಡಿರಿ. ಒಂದು 2 ಸ್ಪೂನ್ ಆಗಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ಕಿಪ್ ಮಾಡಿಬಿಡ್ರಿ, ಹಾಕಿರಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಒಂದು 2 ಒಣಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನೀವು ಒಣಮೆಣಸಿನ್ಕಾಯಿ ಇಲ್ಲಾಂದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಿಟ್ಟಿನಲ್ಲಿ ಹಾಕ್ಬೋದು ರೀ. ಈಗ ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ ತರಿಯಾಗಿ ಗ್ರೈಂಡಾಗಿ ರೆಡಿಯಾಗಿದೆ. ಆ ಬ್ಯಾಡಿಗೆ ಒಣಮೆಣಸಿನ್ಕಾಯಿಂದ ಕಲರ್ನೂ ತುಂಬಾ ಚೆನ್ನಾಗಿ ಬಂದದ ರೀ. ಈಗ ಇದಕ್ಕೆ ನಾನು ಒಂದು 2 ಬೌಲಾಗಷ್ಟು ಕ್ಯಾಬೇಜನ್ನು ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ನೀವು ಇದಕ್ಕಿಂತ ಸಣ್ಣ ಪೀಸ್ಗಳನ್ನಾಗಿನೂ ಕಟ್ ಮಾಡ್ಕೋಬೋದು ರೀ. ಈಗ ಇದನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ತೀನಿ ರೀ. ಇದನ್ನು ಈಗ ಗ್ರೈಂಡ್ ಮಾಡ್ಕೋತೀನಿ. ನೋಡಿ ಗ್ರೈಂಡಾಗಿ ರೆಡಿಯಾಗಿದೆ. ತುಂಬ ಫೈನ್ ಪೇಸ್ಟ್ ಥರ ಏನಿಲ್ಲ, ಅದನ್ನು ಒಂದು ಸ್ವಲ್ಪ ತರಿಯಾಗಿನೇ ಗ್ರೈಂಡ್ ಮಾಡಿದ್ರಿ. ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ನಾನು ಒಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಈ ಪಾತ್ರೆಗೆ ಇದನ್ನು ಹಾಕ್ತೀನಿ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಒಂದು 3 ಸ್ಪೂನ್ ಆಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಿ, ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಟೇಸ್ಟ್ನೂ ಚೆನ್ನಾಗಿ ಬರ್ತವೆ, ಕ್ರಿಸ್ಪಿನೂ ಆಗ್ತಾವೆ ರೀ. ಮತ್ತು ಏನಾಗ್ತದೆ ಅಂದ್ರೆ ಕ್ಯಾಬೇಜ್ ಅದು ಗ್ರೈಂಡ್ ಮಾಡಿದ್ಮೇಲೆ ಏನು ನೀರು ಬಿಟ್ಕೊಂಡಿರ್ತದಲ್ಲ, ಆ ನೀರನ್ನು ಏನು ಮಾಡ್ತದೆ ರವೆ ಹೀರ್ಕೋತದೆ ರೀ. ಈಗ ಆ ರವೆಯನ್ನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನೋಡಿ ಈಗ ನೀಟಾಗಿ ಮಿಕ್ಸ್ ಆಗಿದ್ರಿ. ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ, ರವೆ ನೆನಿಲಿ ರೀ. ನೋಡಿ 10 ನಿಮಿಷ ಆದಮೇಲೆ ನೋಡಿ ಆ ಕ್ಯಾಬೇಜ್ ಏನು ನೀರು ಬಿಟ್ಕೊಂಡಿರ್ತದಲ್ಲ, ಆ ನೀರನ್ನು ರವೆ ಹೀರ್ಕೊಂಡು ಇನ್ನಷ್ಟು ಗಟ್ಟಿಯಾಗಿದೆ ರೀ. ಅಂದರೆ ಎಕ್ಸ್ಟ್ರಾ ಅದು ಕ್ಯಾಬೇಜ್ ನೀರನ್ನು ತೆಗಿಯೋದೇನು ಹತ್ತಲ್ಲ ರೀ. ನೋಡಿ ಇದೇಗಿನಕ್ಕಿಂತ ಇದು ಗಟ್ಟಿಯಾಗಿದೆ. ಅದು ರವೆನೂ ನೀರನ್ನು ಹಿಡ್ಕೊಂಡದ್ದು ಮತ್ತು ರವೆನೂ ನೆಂದದ ರೀ. ನೋಡಿ ಇದಕ್ಕೊಂದು ಸಣ್ಣ ಈರುಳ್ಳಿಯನ್ನು ಉದ್ದದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ರೀ. 1 ಬಟ್ಲಾಗಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸ್ಪೂನಿಂದ ಹಾಕಿದ್ರೆ ಒಂದು 5 ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ ನಾನು. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆಗಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ನೀವು ಇಲ್ಲಾಂದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಅಥವಾ ಆಮ್ಚೂರ್ ಪೌಡ್ರನ್ನಾದ್ರೂ ಹಾಕ್ಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಆ ಈರುಳ್ಳಿ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ.
ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಹಿಟ್ಟು ಇದೇ ರೀತಿ ಇರ್ಬೇಕು ರೀ, ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟೂ ಅಲ್ಲ. ನಿಮಗೆ ಇನ್ನೂ ತುಂಬ ಸಾಫ್ಟ್ ಅನ್ಸಕತ್ತಿತ್ತು ಅಂದ್ರೆ ನೀವು ಇನ್ನೊಂದು ಸ್ಪೂನಾಗಟ್ಟು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ಈಗ ನಾನು ಇದನ್ನು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ಮಾಡ್ಕೊತೀನಿ ರೀ. ಇಷ್ಟಿರಲಿ, ತುಂಬ ಗಟ್ಟಿನೂ ಮಾಡೋಕ್ಕೆ ಹೋಗ್ಬೇಡ್ರಿ ಹಿಟ್ಟು. ನಿಮ್ಗೆ ಕಡಲೆ ಹಿಟ್ಟು ಜಾಸ್ತಿ ಅನ್ನಿಸ್ತಿತ್ತು ಅಂದ್ರೆ ಅವಾಗ ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಹಾಕೋರಿ. ನಾನು ಇಲ್ಲಿ ಇಷ್ಟಕ್ಕೆ ಇದು ಹಿಟ್ಟು ಕರೆಕ್ಟಾಗಿ ಆಗ್ಯದ್ರಿ. ಈಗ ನಾನು ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಎರಡನ್ನು ಮಾಡಿ ತೋರಿಸಿದ್ದೀನಿ. ಈ ಉಳಿದಿದ್ದ ಹಿಟ್ಟಲ್ಲಿ ಉಳಿದಿರೋದನ್ನು ರೆಡಿ ಮಾಡಿ ಇಟ್ಕೊತೀನಿ ರೀ ನಾನು ಒಮ್ಮೆಲೆ. ನೋಡಿ, ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವನ್ನ ನೀವು 2 ಥರ ಶಾಲೋ ಫ್ರೈನೂ ಮಾಡ್ಕೋಬೋದು, ಡೀಪ್ ಫ್ರೈನೂ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡಿರಿ. ನಾನು ಇದನ್ನು ಶಾಲೋ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ, ಒಂದು ಪ್ಯಾನ್ಗೆ ನಾನು ಒಂದು 3 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾಯಿಲ್ರಿ, ಎಣ್ಣೆನೆಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ತೇನೆ ರೀ. ನೋಡಿ, ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ, ಹೈ ಫ್ಲೇಮ್ದಲ್ಲಿ ಇಡಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಬೇಗನೆ ಸೀದು ಹೋಗ್ಬಿಡ್ತದೆ ರೀ ಅದು. ನೋಡಿ, ಈಗ ಒಂದು ಸೈಡ ಬೇಯ್ದವ್ರಿ, ಮತ್ತೆ ತಿರುವಿ ಇನ್ನೊಂದು ಸೈಡನ್ನು ಬೇಯಿಸೋಣ. ಇಲ್ಲಾಂದ್ರೆ ನೀವು ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ರಿ. ನೋಡಿ, 2 ಸೈಡ ಬೇಯ್ದವ್ರಿ. ನೋಡಿ, ಇಲ್ಲಿ ಈನೋ ಸೋಡಾ ಏನನ್ನು ಬಳಸದೇನೆ ತುಂಬ ಟೇಸ್ಟಿಯಾಗಿ ರೆಡಿ ಆಗ್ಯಾವ್ರಿ. ಇದನ್ನು ಕ್ಯಾಬೇಜಿದ್ದು ನೀವು ಕಟ್ಲೆಟು ಅನ್ಬೋದು, ಅಥವಾ ಕ್ಯಾಬೇಜ್ ಬಡಿ ಅನ್ಬೋದು, ಅಥವಾ ಕ್ಯಾಬೇಜ್ ಕಬಾಬ್ ಅಂತಲೂ ಕರಿಬೋದು ರೀ. ನೋಡಿ, ಇದನ್ನೊಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ. ನೋಡಿ, ಬಿಸಿ ಬಿಸಿಯಾಗಿರುವಂಥ ಕ್ಯಾಬೇಜ್ ವಡಿ ರೆಡಿ ಆಗ್ಯಾವ್ರಿ. ಬಿಸಿ ಬಿಸಿ ಹೀಗೇನೂ ತಿನ್ಬೋದು. ಆ ರವೆ ಹಾಕಿರೋದ್ರಿಂದ ಹೊರಗಡೆ ಲೇಯರ್ ಕ್ರಿಸ್ಪಿನೂ ಆಗಿರ್ತದೆ, ಒಳಗಡೆಯಿಂದ ಸಾಫ್ಟ್ ಆಗಿರ್ತದೆ. ಕಿಚಪ್ ಜೊತೆನೂ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರ್ತವೆ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 2 ಬಟ್ಲಾಗಷ್ಟ ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ರಿ. ನೀವು ಉದ್ದುದಾಗಿ ತೆಳುವಾಗಿನೂ ಕಟ್ ಮಾಡಿ ತೊಗೋಬೋದು, ನಡೀತದೆ. ಯಾರಿಗೆ ಕ್ಯಾಬೇಜ್ ಇಷ್ಟನೇ ಆಗಲ್ಲ, ನಾವು ಒಟ್ಟನೇ ತಿನ್ನಲ್ಲ ಅನ್ನೋರು ಅವ್ರಿಗೂ ಫೇವ್ರೇಟ್ ಆಗ್ತದೆ ರೀ, ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇದಕ್ಕೆ ನಾನಿಲ್ಲಿ 2 ಈರುಳ್ಳಿಯನ್ನು ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿನ್ರಿ. ಮೀಡಿಯಮ್ ಸೈಜದ್ದು. ದೊಡ್ಡ ಈರುಳ್ಳಿ ಇದ್ರೆ ಒಂದನ್ನೇ ಹಾಕ್ರಿ, ನಡೀತದೆ. 3 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕ್ರಿ, ತುಂಬ ಖಾರ ಬೇಡ ಅಂದರೆ 2 ಮೆಣಸಿನ್ಕಾಯಿನ ಹಾಕ್ರಿ. ಸ್ವಲ್ಪ ಹಸಿ ಶುಂಠಿನೂ ಕಟ್ ಮಾಡಿ ಹಾಕಿ, ನೀವು ತುರಿದ್ಬಿಟ್ಟು ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಾಂದ್ರೆ 2 ಸ್ಪೂನ್ ಆಗಷ್ಟೇ ಸಣ್ಣ ರವೆಯನ್ನು ಹಾಕ್ತಾ ಇದ್ದೀನಿ ರೀ. ಉಪ್ಪಿಟ್ಟು ರವೆ ಅಂತ ಇದರಿಂದ ಏನಾಗ್ತದೆ, ಕ್ರಿಸ್ಪಿ ಆಗ್ತದೆ. ಇದ್ರ ಬದಲಿ ನೀವು ಅಕ್ಕಿ ಹಿಟ್ಟನ್ನಾದರೂ ಹಾಕ್ಬೋದು. ಅಕ್ಕಿ ಹಿಟ್ಟು ಹಾಕಿದ್ರೆ ಬಿಸಿ ಇದ್ದಾಗ ಅಷ್ಟೇ ಚೆನ್ನಾಗಿರ್ತದೆ ರೀ. ಆರದ್ಮೇಲೆ ಏನಾಗ್ತದೆ, ಗಂಟ್ಲಾಗ ಸಿಗ್ತದೆ. ಅದಕ್ಕೆ ರವೆಯನ್ನೇ ಹಾಕ್ರಿ. ಒಂದು ಅರ್ಧ ಬಟ್ಲಾಗಷ್ಟೇನೋ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಬೈಂಡಿಂಗ್ ಸಲುವಾಗಿ ಹಾಕ್ತಾ ಇದ್ದೀನಿ. ಹಿಟ್ಟು ತುಂಬಾ ಜಾಸ್ತಿ ಆಗಬಾರ್ದು ರೀ, ಅದಕ್ಕೆ ಫಸ್ಟ್ ಅರ್ಧ ಬಟ್ಲನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಕಡಿಮೆ ಅನ್ಸ್ರೆ ಇನ್ನೊಂದು ಸ್ಪೂನ್ ಅಥವಾ 2 ಸ್ಪೂನ್ ಆಗಷ್ಟು ಹಿಟ್ಟನ್ನು ಹಾಕಿನೂ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು, ಇಲ್ಲಾಂದ್ರೆ ನೀವು ಚಿಲ್ಲಿ ಫ್ಲೆಕ್ಸ್ ಅನ್ನಾದ್ರೂ ಹಾಕಿರಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹೋಗೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕ್ತಾ ಇದ್ದೀನಿ. ನೀವು ಚಾಟ್ ಮಸಾಲನೂ ಹಾಕ್ಬೋದು ಅಥವಾ ಆಮ್ಚೂರು ಪೌಡ್ರನ್ನ ಹಾಕ್ಬೋದು, ನಡೀತದೆ. ಈಗ ಇದನ್ನು ಮಿಕ್ಸ್ ಮಾಡೋದು. ನೋಡಿ, ಆ ಈರುಳ್ಳಿ ಕ್ಯಾಬೇಜ್ ಎಲ್ಲ ನೀರು ಬಿಟ್ಕೋತದ. ಫಸ್ಟ್ ಇದನ್ನು ಹಾಗೇನೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ವೆಜಿಟೇಬಲ್ಸೇ ಜಾಸ್ತಿ ಆಗಬೇಕು, ಹಿಟ್ಟು ತುಂಬ ಆಗಬಾರ್ದು. ಅದಕ್ಕೆ ಫಸ್ಟ್ ಅರ್ಧ ಬಟ್ಲಾಗಷ್ಟೇ ನಾನು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ. ಇನ್ನೊಂದು ಸ್ಪೂನ್ ಆಗಷ್ಟು ಹಾಕೋತೀನಿ ನಾನು ಹಿಟ್ಟು ಕಡಿಮೆ ಅನ್ಸಕತ್ತದ, ಅದಕ್ಕೆ ಹೇಳಿ 1 ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನೋ 2 ಸ್ಪೂನೋ ಇಷ್ಟೇ ನೀರನ್ನು ಹಾಕಿ ಇದನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ ಗಟ್ಟಿಯಾಗಿನೇ. ಇಲ್ಲಿ ನೋಡಿ, ಸೋಡಾ ಮೊಸರು ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ ನಾನು, ಮತ್ತು ಹೆಲ್ದಿಯಾಗಿ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಗಟ್ಟಿಯಾಗಿನೇ ಕಲಿಸ್ಕೋಬೇಕು. ತುಂಬ ನೀರನ್ನು ಹಾಕಬೇಡ್ರಿ, ನೀರು ಹಿಡಿಸಲ್ಲ. 1 ಸ್ಪೂನು 2 ಸ್ಪೂನು ಇಷ್ಟನ್ನೇ ಹಿಡಿಸ್ತದೆ. ಇದೇ ರೀತಿನೇ ಇರ್ಬೇಕು ನೋಡಿರಿ ಹಿಟ್ಟು. ನೋಡಿ, ಈಗ ಹಿಟ್ಟು ಕರೆಕ್ಟಾಗಿ ಏನಾಗಿದೆ, ರೆಡಿ ಆಗಿದೆ. ಈ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಕಟ್ಲೆಟ್ ಥರ ನೋಡಿರಿ ಇಷ್ಟಿಷ್ಟೇ ಮಾಡ್ಕೊತೀನಿ ನಾನು. ನೋಡಿರಿ, ನಿಮಗೆ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಳ್ತೀನಿ ರೀ. ನಾನೇನು ಮಾಡತ್ತಿದ್ದೀನಿ, ಸ್ವಲ್ಪನೇ ಎಣ್ಣೆ ಹಾಕಿಟ್ಟು ಬೇಯಿಸ್ಬಿಟ್ಟು ಅಥವಾ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋತೀನಿ ರೀ. ನೋಡಿ, ಒಂದನ್ನು ಮಾಡಿ ತೋರಿಸಿದ್ದೀನಿ. ತುಂಬ ಹಿಟ್ಟನ್ನು ತೊಗೊಂಡು ದಪ್ಪಾಗಿ ಮಾಡಬೇಡ್ರಿ, ಅಷ್ಟೇ ಸ್ವಲ್ಪ ಹಿಟ್ಟನ್ನು ತೊಗೊಂಡು ತುಂಬಾ ದಪ್ಪ ಆಗಬಾರ್ದು, ಟೇಸ್ಟ್ ಚೆನ್ನಾಗತ್ತಲ್ಲ.
ಅಷ್ಟೇ ಸ್ವಲ್ಪ ತೆಳುವೂ ಇರ್ಬೇಕ್ರಿ ಇವು. ಅದೇ ರೀತಿಯೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ತಟ್ಬಿಟ್ಟು ತೊಗೊರಿ. ಇಲ್ಲಾಂದ್ರೆ ನೀವು ಪ್ಲಾಸ್ಟಿಕ್ ಪೇಪರ್ ಮೇಲೋ ಅಥವಾ ಬಟರ್ ಪೇಪರ್ ಮೇಲೂ ತಟ್ಟಿ ತೊಗೋಬೋದು ರೀ, ನಡೀತದೆ. ಎರಡನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದು ಎರಡನ್ನು ರೆಡಿ ಮಾಡ್ಕೊತೀನಿ ರೀ ಒಮ್ಮೆಲೆ. ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಏನು ಮಾಡ್ಕೊತೀನಿ, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ತೊಗೋತೀನಿ. ನಿಮಗೆ ಎಣ್ಣೆ ನಡೀತದೆ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೋದು, ನಡೀತದೆ. ನಾನು ಆಲ್ರೆಡಿ ಪ್ಯಾನನ್ನು ಕೈಲಕ್ಕೆ ಇಟ್ಟೀನಿ ರೀ. ಇದಕ್ಕೆ ನೋಡಿ 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಇಷ್ಟೇ ಎಣ್ಣೆ ಸಾಕ್ರಿ. ಎಣ್ಣೆ ಕಾಯ್ದಿರಿ ನೋಡಿ, ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ. ನೋಡಿ ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ನಾನು ಬಿಳಿ ಎಳ್ಳನ್ನು ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದ್ರೆ ಹಾಕ್ರಿ, ಇಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ರೀ, ನಡೀತದೆ. ಈಗ ನೋಡಿ ಇವನ್ನ ಇಷ್ಟ 1 ಸ್ಪೂನ್ ಎಣ್ಣೆಯಲ್ಲೇ ಬೇಯಿಸ್ಬಿಟ್ಟು ತೊಗೊಳ್ಳೋಣ. ನೋಡಿ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ತುಂಬ ಈಸಿಯಾಗಿನೂ ಮಾಡ್ಕೋಬೋದು. ಇದನ್ನು ನೀವು ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು, ಅಥವಾ ಬೆಳಗಿನ ತಿಂಡಿಗಾದರೂ ಮಾಡ್ಬೋದು, ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ನೋಡಿ ತುಂಬ ವೆಜಿಟೇಬಲ್ಸ್ ಅಂತೂ ಪಲ್ಯದು ತಿನ್ನೋಕ್ಕಾಗಲ್ಲ. ಈ ರೀತಿ ಮಾಡ್ಕೊಂಡಾದ್ರೂ ಕ್ಯಾಬೇಜನ್ನು ನಾವು ಏನು ಮಾಡ್ಬೋದು, ಜಾಸ್ತಿ ತಿನ್ಬೋದು. ನೋಡಿ 2 ಸೈಡು ಬೇಯ್ದವ್ರಿ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಕೊರಿ. ನೋಡಿ ಚೆನ್ನಾಗಿ ಬೇಯ್ದವ್ರಿ. ನೋಡಿ ಈ ಥರ 2 ಕಡೆ ಕೆಂಪಗಾದ್ರೆ ಸಾಕು. ಒಂಚೂರು ಆರ್ಲಿರಿ, ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹೋದವ್ರು. ಒಂಚೂರೂ ಎಣ್ಣೆನೂ ಹಿಡಿದಿರಲ್ರಿ. ನೋಡಿ ಆ ಎಳ್ಳದಿಂದ ಟೇಸ್ಟೂ ಚೆನ್ನಾಗಿರ್ತದೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿರಿ ಒಂಚೂರೂ ಎಣ್ಣೆ ಹಿಡಿದಿಲ್ಲ. ಹೊರಗಡೆಯಿಂದ ರವೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಇರ್ತದೆ ರೀ. ಇವು ಆರದ್ಮೇಲೆ ರವೆ ಹಾಕಿದ್ರಂದ್ರೆ ಏನಾಗಲ್ಲ ರೀ, ಇವು ಗಂಟ್ಲಾಗ ಅಥವಾ ತುತ್ತು ಸಿಗಲ್ಲ. ನೀವು ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಬಿಸಿ ಇದ್ದಾಗ ಅಷ್ಟೇ ಕ್ರಿಸ್ಪಿ ಅಥವಾ ಆರದ್ಮೇಲೆ ಏನಾಗ್ತದೆ ರೀ, ಅದು ಗಂಟ್ಲಲ್ಲಿ ಅಥವಾ ತುತ್ತು ಸಿಗ್ತದೆ. ನಾನು ನೋಡಿರಿ, ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸಿದ್ನಿ, ಎಷ್ಟು ಚೆನ್ನಾಗಿ ಬೇಯ್ದವು ನೋಡಿ. ನೋಡಿ ಇವ್ನು ಬಿಸಿ ಬಿಸಿ ಹೀಗೇ ತಿನ್ಬೋದು ರೀ, ತುಂಬಾ ಟೇಸ್ಟಿಯಾಗಿರ್ತವೆ, ಎಲ್ಲ ಮಸಾಲೆ ಇರೋದ್ರಿಂದ. ನೋಡಿ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದನ್ನು ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ರೀ. ನೋಡಿ ಮಕ್ಕಳಂತೂ ಸಾಸನ್ನೇ ಇಷ್ಟಪಡ್ತಾರೆ, ಅಥವಾ ನೀವು ಗ್ರೀನ್ ಚಟ್ನಿ ಇದ್ರೆ ಅದ್ರ ಜೊತೆನೂ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದು. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೂ ಇದನ್ನು ಬೇಗನೆ ಒಂದು 10-15 ನಿಮಿಷದಲ್ಲೇ ಮಾಡ್ಕೋಬೋದು. ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಬಡಿನೂ ಅನ್ಬೋದು, ಕ್ಯಾಬೇಜ್ ಕಟ್ಲೆಟ್ ಅನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನೋಡಿ ನಾನು ಚಾಪರ್ ತೊಗೊಂಡಿನಿ, ಇದರಲ್ಲಿ ಏನಾಗ್ತದೆ ನೀವು ಬೇಗನೆ ಮಾಡ್ಕೋಬೋದು ರೀ. ನೋಡಿ ಇಲ್ಲೊಂದು ಸ್ವಲ್ಪ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ ರೀ ನಾನು. ಈಗ ಒಂದು ಸ್ವಲ್ಪ ಕ್ಯಾಬೇಜನ್ನು ಹಾಕೋತೀನಿ, ಆಮೇಲೆ ಇನ್ನೊಂದು ಸತೇನೂ ಈ ರೀತಿಯೇ ಮಾಡ್ಕೋತೀನಿ ರೀ ನಾನು. ನೋಡಿ ಸ್ವಲ್ಪ ಕ್ಯಾಬೇಜನ್ನು ಹಾಕಿದ್ದೀನಿ, ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ ರೀ. ಇನ್ನು ಅರ್ಧ ಈರುಳ್ಳಿಯನ್ನು ಇನ್ನೊಂದು ಸರಿ ಹಾಕೋತೀನಿ ರೀ ನಾನು. ನೋಡಿ ಇಲ್ಲಿ ಎಳೆ ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇದನ್ನು ಚಾಪ್ ಮಾಡ್ಕೊಂಡು, ಈ ಚಾಪರ್ದಿಂದ ಏನಾಗ್ತದೆ ಅಂದ್ರೆ ಬೆಳಗ್ಗೆ ಗಡಿಬಿಡಿಯನ್ನು ಏನಾಗ್ಬೋದು, ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ರೀ. ಇದನ್ನು ಕಟ್ ಮಾಡ್ಕೋತ ಕೂತ್ರೆ ಟೈಮ್ ತುಂಬಾ ಹಿಡಿತದೆ. ನೋಡಿರಿ ಈ ರೀತಿ ಎಷ್ಟು ಸಣ್ಣದಾಗಿ ಇದನ್ನಾಗಿ ರೆಡಿ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ ರೀ. ಇದೇ ರೀತಿಯೇ ಇನ್ನೊಂದು ಸ್ವಲ್ಪ ಪಾಲಕು, ಕ್ಯಾಬೇಜು, ಅರ್ಧ ಈರುಳ್ಳಿ ಇದೆಲ್ಲ ಅದನ್ನು ಇನ್ನೊಂದು ಸೆಟ್ ಹಾಕೋತೀನಿ ನಾನು. ಈಗ ಇದನ್ನು ಈ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಈ ವೆಜಿಟೇಬಲ್ಸ್ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಇಲ್ಲ ನಿಮ್ಗೆ ಜಾಸ್ತಿ ಇಷ್ಟ ಅಂದ್ರೆ ನೀವು ಇನ್ನೊಂದು ಸ್ವಲ್ಪನೂ ಹಾಕೋಬೋದು ರೀ, ನಡೀತದೆ. ನೋಡಿ ಇಷ್ಟು ಜಲ್ದಿ ಸಣ್ಣದಾಗಿ ಕಟ್ ಮಾಡೋಕ್ಕಾಗಲ್ಲ. ಚಾಪರ್ ಇದು ಏನಾಗ್ತದೆ, ನಮಗೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಅಡುಗೆ ಮಾಡೋ ಮುಂದೆ ತುಂಬಾ ಹೆಲ್ಪ್ ಆಗ್ತದೆ ರೀ ಇದು. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. 2 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಅಕ್ಕಿ ಹಿಟ್ಟ ಬೇಡ ಅಂದರೆ ಇಲ್ಲಿ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನಾದ್ರೂ ಹಾಕ್ಬೋದು ರೀ. ಒಂದು 2 ಸ್ಪೂನ್ ಆಗಷ್ಟು ಇಲ್ಲಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ನೀವು ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಸೋಡಾ, ಈನೋ, ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ. ನೋಡಿ ಎಲ್ಲ ವೆಜಿಟೇಬಲ್ಸ್ ಜೊತೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಚಾಪರ್ನಾಗೆ ನೀರು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋದು. ನೋಡಿರಿ ನಾನು ತೋರಿಸ್ತೀನಿ, ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ರೀತಿ ಇರಬೇಕು. ಇಲ್ಲಿ ಗೋಧಿ ಹಿಟ್ಟಿನ ಬದಲಿ ನೀವು ಗೋಧಿ ಹಿಟ್ಟು ಬೇಡ ಅಂದರೆ ಇಲ್ಲಿ ಓಟ್ಸ್ ಏನಿರ್ತದಲ್ಲ ಅದನ್ನ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಅದನ್ನು ಹಾಕ್ಬೋದು ರೀ. ಇಲ್ಲ ಡೈಟ್ ಮಾಡೋರು ಓಟ್ಸನ್ನು ಹಾಕ್ಕೊಂಡು ಈ ರೀತಿ ಮಾಡ್ಕೋಬೋದು. ನೋಡಿ ಈ ರೀತಿ ಇರಬೇಕು ರೀ ಹಿಟ್ಟು, ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು.
ನೋಡಿ ಇದು ರೆಡಿ ಆಗಿದ್ರಿ. ಇದಕ್ಕೊಂದು ಟೇಸ್ಟಿಯಾಗಿರುವಂಥ ಡಿಪ್ಪನ್ನು ಮೊಸರಿನಿಂದ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಅರ್ಧ ಬಟ್ಲಾಗಷ್ಟು ಗಟ್ಟಿ ಮೊಸರನ್ನು, ಸಪ್ಪಗಿರೋ ಮೊಸರನ್ನು ತೊಗೊಂಡಿದ್ದೆ. ಅಂದ್ರೆ ಆ ಮೊಸರಿನೊಳಗೆ ನೀರಿನ ಅಂಶನ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ಸಪ್ಪಗಿರೋ ಮೊಸರನ್ನು ತೊಗೊರಿ. ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ತೀನಿ ರೀ. ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ. ಇಲ್ಲ ನಮ್ಗೆ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಒಂದು ಸಣ್ಣ ಎರಡು ಬೆಳ್ಳುಳ್ಳಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ದೊಡ್ಡ ಬೆಳ್ಳುಳ್ಳಿ ಇದ್ರೆ ಒಂದನ್ನೇ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ ಸಣ್ಣ 2 ಬೆಳ್ಳುಳ್ಳಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಒಂದು ಸ್ವಲ್ಪನೇ ಆರ್ಗ್ಯಾನೋನ ಹಾಕ್ತಾಯಿದ್ದೀನಿ. ನೀವು ಪಿಜ್ಜಾ ಮಿಕ್ಸ್ ಇದ್ರೂ ಹಾಕ್ಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಮೊಸರೊಳಗಿನ ನೀರನ್ನು ತೆಗೆದುಬಿಟ್ಟು ಗಟ್ಟಿ ಮೊಸರು ತೊಗೊಂಡೇ ಮಾಡ್ಬೇಕ್ರಿ ಇದನ್ನು. ಇದಕ್ಕೊಂದು ಅರ್ಧ ಸ್ಪೂನಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಇದ್ರ ಜೊತೆ ತಿನ್ನೋ ಒಂದು ಡಿಪ್ ರೆಡಿ ಆಗೈತೆ ರೀ. ಅಥವಾ ನೀವು ಕೆಲವೊಬ್ರು ಮಯೋನೀಸ್ ತಿಂತಾರಲ್ಲ, ಅದೇನು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ಈ ರೀತಿ ಮೊಸರಿನಲ್ಲೇ ಮಾಡ್ಬೋದು. ಇದ್ರ ಜೊತೆ ಅಷ್ಟೇ ಅಲ್ಲ, ಯಾವುದೇ ರೀತಿ ಪರಾಟ ಜೊತೆನೂ ಇದು ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಗಿದ್ರೆ ಇದನ್ನ ಸೈಡಿಗೆ ಇಡ್ತೀನಿ. ನೋಡಿ ಹಿಟ್ಟನ್ನು ನೆಂದದು. ನೋಡಿ ನಾನು ಇಲ್ಲೇನು ಸೋಡಾನು ಹಾಕ್ತಾಯಿಲ್ಲ, ಈನೂ ಹಾಕ್ತಾಯಿದ್ದಿಲ್ಲ. ಈಗ ರೆಡಿ ಆಗಿದ್ರೆ ಆಲ್ರೆಡಿ ತವೆಯನ್ನು ಕಾಯ್ಲಕ್ಕೆ ಇಟ್ಟಿನಿ. ತವೆನೂ ಕಾಯ್ದದ್ರಿ. ಒಂದು ಸ್ವಲ್ಪನೇ ಎಣ್ಣೆ, ಕಡಿಮೆ ಎಣ್ಣೆ ಬಳಸಿ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ಮಾಡ್ತಾಯಿದ್ದೀನಿ. ನೀವೇನು ಇದಕ್ಕಂತ ಹೇಳಿ ಹೊರಗಡೆ ಹೋಗಿ ಮಾರ್ಕೆಟ್ನಿಂದ ತಂದು ಮಾಡೋಂಥದ್ದು ಏನೂ ಇಲ್ಲ. ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾಯಿದ್ವಿ. ಇದು ಆಪ್ಷನಲ್, ನೀವು ಬೇಕಂದ್ರೂ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು, ನಡೀತದೆ. ಟೇಸ್ಟು ಚೆನ್ನಾಗಿ ಬರ್ತದೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಸವನ್ನ ನಾನು ಏನು ಮಾಡ್ತಾಯಿದ್ದೀನಿ, ಸಣ್ಣ ಪ್ಯಾನ್ ಕೇಕ್ ಥರ ಹಾಕ್ತೀನಿ ರೀ. ನೀವು 2 ರೀತಿನೂ ಹಾಕೋಬೋದು, ದೊಡ್ಡೂ ಹಾಕೋಬೋದು ಅಥವಾ ಸಣ್ಣ ಪ್ಯಾನ್ ಕೇಕ್ ಥರನೂ ಹಾಕೋಬೋದು. ನಾನು ಒಂದೇ ಒಂದು ಸ್ವಲ್ಪ ದೊಡ್ಡದೇ ಹಾಕ್ತೀರಿ. ಸಣ್ಣದೇ ಹಾಕಿದ್ರೆ ತವಿಗೆ 3 ಕರೆಕ್ಟ್ ಆಗ್ತಿದ್ರು, ಇಲ್ಲಾಂದರೆ 2 ಹಾಕ್ಬೋದು. ಇಲ್ಲ ಒಂದೊಂದನ್ನೇ ದೊಡ್ಡ ಸೈಜ್ ಹಾಕೋತೀನಿ ಅಂದರೆ ನೀವು ಆ ರೀತಿನೂ ನಡೀತದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಮುಚ್ಚಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಬೇಯಿಸ್ತೀನಿ ರೀ ನಾನು ಇದನ್ನು. ಒಂದು ಸೈಡ್ ಎಷ್ಟು ಚೆನ್ನಾಗಿ ಬೇಯ್ದದ, ಎಷ್ಟು ಕಲರ್ಫುಲ್ಲಾಗಿನೂ ಕಾಣತ್ತೆ. ಇಲ್ಲ ನಿಮ್ಮ ಮಕ್ಕಳು ನೀವು ಚೀಸ್ ತಿಂತಿದ್ರಂದ್ರೆ ಒಂದು ಸೈಡ್ ಚೀಸನ್ನು ಹಾಕಿಬಿಟ್ಟು ಇನ್ನೇನು ಮಾಡ್ಬೋದು, ಒಂದು ಸೈಡನ್ನೇ ಮತ್ತು ಆ ರೀತಿ ಫೋಲ್ಡ್ ಮಾಡಿ ಬೇಯಿಸ್ಬಿಟ್ಟು ಮಕ್ಕಳಿಗೆ ಆ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕಿ ಕೊಡ್ಬೋದು. ಎರಡು ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತಗೊಳ್ಳೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಇನ್ನೊಂದನ್ನು ನಾನು ನಿಮಗೆ ದೊಡ್ಡದನ್ನು ಹಾಕಿಬಿಟ್ಟು ತೋರಿಸ್ತೀನಿ ರೀ. ನೋಡಿ ಈ ರೀತಿ ಸಣ್ಣ ಪ್ಯಾನ್ ಕೇಕ್ ಥರ ಬೇಡ, ದೊಡ್ಡ ಸೆಟ್ ದೋಸೆ ಥರ ಅದು ಹಾಕೋತೀವಿ ಅಂದ್ರೆ ನೀವು ಆ ರೀತಿನೂ ಹಾಕೋಬೋದು. ನೋಡಿ ನಿಮಗೆ ಯಾವ ರೀತಿ ಇಷ್ಟ ಅಥವಾ ಯಾವ ರೀತಿ ನಿಮಗೆ ಮಾಡೋದು ಈಸಿ ಅನ್ನಿಸ್ತದಲ್ಲ ಅದನ್ನೇ ಮಾಡ್ಕೊರಿ. ನೋಡಿ ಎಷ್ಟೋ ಮಕ್ಕಳು ಪಾಲಕ್ ಸೊಪ್ಪು, ಸಾಂಬಾರು ಈ ರೀತಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ರೀತಿ ಮಾಡಿನೂ ನೀವು ಮಕ್ಕಳಿಗೆ ಬಾಕ್ಸಲ್ಲಿನೂ ಹಾಕಿ ಕೊಡ್ಬೋದು. ನೋಡಿ 2 ರೀತಿ ನಾನು ನಿಮ್ಗೆ ಏನು ಮಾಡೀನಿ ರೀ ಮಾಡಿ ತೋರಿಸಿದ್ದೀನಿ. ಒಂಚೂರು ಆರ್ಲಿ ರೀ. ನೋಡಿ ಈಗ ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆ ಮೊಸರಿನಿಂದ ಮಾಡಿರೋದನ್ನು ಡಿಪ್ಪನ್ನು ಹಾಕೋದು. ನೋಡಿ ಇದ್ರ ಜೊತೆ ಅಷ್ಟೇ ಅಲ್ಲ, ಯಾವುದೇ ರೀತಿ ಪರಾಠದ ಜೊತೆ ಅದು ತಿಂದ್ರೂ ಟೇಸ್ಟ್ ತುಂಬಾ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ. ಕಡಿಮೆ ಎಣ್ಣೆ, ಟೇಸ್ಟಿನೂ ಹೆಲ್ದಿನೂ. ನೋಡಿ ಒಂದು ಸೈಡ್ ಚೀಸ್ ಹಾಕಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಆ ರೀತಿನೂ ಮಾಡ್ಕೋಬೋದು. ಮತ್ತು ಎಷ್ಟು ಸಾಫ್ಟಾಗಿದೆ ನಾವು ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟು ಇರ್ತಾವೆ, ಟೇಸ್ಟಿನೂ ಇರ್ತವೆ. ನೋಡಿ ಇದು ಚಿಕ್ಕ ಮಕ್ಕಳಿದ್ರೆ ಮನೇಲಿ ಈ ರೀತಿ ತುಪ್ಪ ಹಾಕಿಬಿಟ್ಟು ಬೇಯಿಸಿ ಹಾಗೇನೆ ರೋಲ್ ಮಾಡಿಕೊಟ್ರು ತಿಂತಾವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಸಾಫ್ಟ್ನೆಸ್ ಗೊತ್ತಾಗತ್ತಿರ್ಬೋದು. ನೋಡಿರಿ ಎಷ್ಟು ಸಾಫ್ಟ್ ಟೈಪ್ನೇ ಬಂದಾವೆ. ನೋಡಿ ಈ ರೀತಿ ನೋಡಿ ಬಿಸಿ ಆ ಪರಾಟ ಜೊತೆ ಈ ಮೊಸರದಿಂದ ಮಾಡಿರೋದನ್ನು ಹಚ್ಕೊಂಡು ತಿಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ದಿನಾಲು ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ತುಂಬಾ ಇಷ್ಟ ಆಗ್ತದೆ ಮಕ್ಕಳಿಗೆ. ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡಿ. ಈಗ ನೋಡಿ ನಾನು ಒಂದು ಕ್ಯಾಬೇಜನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದರೊಳಗಿನ ಅರ್ಧ ಭಾಗವನ್ನು ಅಷ್ಟನ್ನೇ ನಾನು ಏನು ಮಾಡ್ತೀನಿ ರೀ ಯೂಸ್ ಮಾಡ್ತೀನಿ ರೀ. ನೋಡಿ ಆ ಸೆಂಟ್ರ್ ಭಾಗವನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಒಂದರಲ್ಲಿ 2 ಭಾಗವನ್ನು ಮಾಡಿ ಈಗ ನೋಡಿ ಇದೇನು ಪೊಟ್ಯಾಟೊ ಚಿಪ್ಸ್ ಮಾಡ್ಕೋತೀವಲ್ಲ ರೀ, ಅದರಲ್ಲೇ ಈ ರೀತಿ ತುರಿದ್ಬಿಟ್ಟು ತೊಗೋತೀನಿ ರೀ. ಉದುದ್ದಾಗಿ ತೆಳುವಾಗಿ ಬಿಡ್ಬೇಕು ನೋಡ್ರಿ ಅತಿ. ನೋಡಿ ಆ ಹೆರ್ಚು ಮಣಿಲೇ ಹೆರ್ಚಬೇಡ್ರಿ ನೀವು. ಇದೇನು ಪೊಟ್ಯಾಟೊ ಚಿಪ್ಸ್ ಮಾಡೋ ಮಣಿ ಇರ್ತದಲ್ಲ ಇದರಲ್ಲಿಂದನೇ ಹೆರ್ಚಿಬಿಟ್ಟು ತೊಗೋರಿ. ನೋಡಿ ಎಷ್ಟು ಉದ್ದುದ್ದು ಸ್ಲೈಸ್ ಬೀಳ್ತಾವೆ, ಇಷ್ಟು ತೆಳುವಾಗಿಯೇ ಬೀಳಬೇಕು. ನೋಡಿ ನಾನು ಇಲ್ಲಿ ಅರ್ಧ ಭಾಗವನ್ನು ಅಷ್ಟೇ ನೋಡಿ ಈ ರೀತಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ ನಾನು.
ಒಟ್ಟು ತೆಳುವಾಗಿನೇ ನೋಡಿರಿ ಈ ರೀತಿಯೇ ಬರ್ಬೇಕು ರೀ ಅದು. ಈಗ ಇದನ್ನು ನಾನು ಕತಕ ಸೈಡಿಗೆ ಇಡ್ತೀನಿ ರೀ. ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ. ಮಿಕ್ಸಿ ಜಾರ್ಗೆ ನಾನಿಲ್ಲಿ 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 2 ಹಾಕಿರಿ. ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ. ನೋಡಿ ಈಗ ಇದನ್ನು ನೀರು ಹಾಕ್ದೇನೆ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ. ನೋಡಿ ಇಲ್ಲ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೂಟ್ಬಿಟ್ರೆ ತೊಗೊರಿ. ನೋಡಿ ಈಗ ಇದು ಗ್ರೈಂಡ್ ಆಗಿ ರೆಡಿ ಆಗಿದ್ರಿ. ಇದನ್ನು ಸೈಡಿಗೆ ಇಡ್ತೀನಿ. ನೋಡಿ ಈ ಪಾತ್ರೆಗೆ ನಾನು ಆ ಕ್ಯಾಬೇಜನ್ನು ಏನು ಈ ರೀತಿ ಇದನ್ನು ಮಾಡ್ಕೊಂಡಿದ್ದಲ್ಲ ರೀ ತೆಳುವಾಗಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಮೆಣ್ಸಿನ್ಕಾಯಿ ಹಾಕಿದ್ರಿಂದ ಖಾರ ನೀವು ನೋಡಿ ಹಾಕೋರಿ. ಆ ಮಸಾಲೆಯನ್ನು ಈಗ ಹಾಕ್ತಾಯಿದ್ದೀನಿ. ನೋಡಿ ಆ ಧನಿಯಾನ ಮಿಸ್ ಮಾಡಬೇಡ್ರಿ, ಅದನ್ನು ಹಾಕಿರಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಒಂದು 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ ಉಪ್ಪು ಹಾಕಿವಿ, ಹೀಗಾಗಿ ಉಪ್ಪು ಖಾರ ಎಲ್ಲ ಕ್ಯಾಬೇಜ್ ಜೊತೆ ನೀಟಾಗಿ ಮಿಕ್ಸ್ ಆಗಲಿ. ಮತ್ತು ನೋಡಿರಿ ಉಪ್ಪು ಹಾಕಿರೋದ್ರಿಂದ ಆ ಕ್ಯಾಬೇಜು ತುಂಬ ತೆಳುವಾಗಿ ಇದನ್ನು ನಾವು ತುರಿದ್ಬಿಟ್ಟು ತೊಗೊಂಡಿರೋದ್ರಿಂದ ಅದೇನಾಗ್ತದೆ ರೀ ನೀರು ಬಿಡ್ತದೆ ನೋಡಿರಿ. ಇದಕ್ಕೆ ನೀರೇನು ಜಾಸ್ತಿ ಹತ್ತಲ್ಲ ರೀ, 1 ಅಥವಾ 2 ಸ್ಪೂನ್ ಆಗಷ್ಟೇ ನೀರು ಹತ್ತದ. ನೋಡಿ ಎಲ್ಲ ಇನ್ನೂ ಜಾಸ್ತಿ ನೀರು ಬಿಟ್ಟು ಎಷ್ಟು ಮೆತ್ತಗಾತ್ ನೋಡಿರಿ. ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ 1/4 ಬಟ್ಲಾಗಷ್ಟೇ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಅರ್ಧ ಬಟ್ಲಾಗಷ್ಟೇ ಜೋಳದ ಹಿಟ್ಟು, ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು, 1/4 ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟು. ಇಲ್ಲ ನಿಮಗೆ ಇನ್ನೂ ತುಂಬ ಮೆತ್ತಗೆ ಅನ್ಸಕತ್ತದಂದ್ರೆ ನೀವು ಇನ್ನೊಂದು 2 ಸ್ಪೂನ್ ಆಗಷ್ಟು ಜೋಳದ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ ಇದೇ ರೀತಿ ಮೆತ್ತಗನೇ ಇರ್ಬೇಕು ನೋಡಿರಿ. ನೋಡಿ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸ್ಪೂನ್ ಆಗಷ್ಟು ನೀರನ್ನು ಹಾಕೋತೀನಿ. 1 ಅಥವಾ 2 ಸ್ಪೂನ್ ಇಷ್ಟನ್ನೇ ಹಾಕೋರಿ. ನೋಡಿ ಈ ರೀತಿ ಮೆತ್ತಗನೇ ಕಲಿಸ್ಕೋಬೇಕು ನೋಡಿರಿ. ತುಂಬ ಗಟ್ಟಿ ಕಲಿಸ್ಬಾರ್ದು ರೀ, ಮತ್ತು ಅದು ಗಟ್ಟಿನೂ ಆಗೋದಿಲ್ಲ. ಎಲ್ಲ ನೀರು ಬಿಟ್ಟಿರ್ತದಲ್ಲ ಮೆತ್ತಗನೇ ಆಗ್ತದೆ ರೀ. ಇಷ್ಟ ಹಿಟ್ಟು ಹಾಕಿ ಇನ್ನಾನೇ ಮೆತ್ತಗೆ ಅನ್ಸಕತ್ತಿತ್ತಂದ್ರೆ ಅಷ್ಟೇ ನೀವು 1 ಸ್ಪೂನೋ 2 ಸ್ಪೂನ್ ಹಾಕ್ಕೊಂಡು ಹಿಟ್ಟನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊರಿ. ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆ ಹಚ್ಚಿಬಿಟ್ಟು ನೋಡಿರಿ ಇದನ್ನು ಎಣ್ಣೆ ಹಚ್ಕೋತೀನಿ. ಇಲ್ಲ ನಿಮ್ಮ ಕಡೆ ಡೋಕ್ಲಾ ಪ್ಲೇಟ್ ಇದ್ದರೆ ನೀವು ಅದನ್ನೇ ಏನು ಮಾಡಿರಿ ಆ ಎಣ್ಣೆನ ಗ್ರೀಸ್ ಮಾಡ್ಕೊರಿ, ನಡೀತದೆ. ನೋಡಿ ಈಗ ಅದನ್ನು ಕೊತ್ತಂಬರಿ ಅದರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಆ ಪ್ಲೇಟಿಗೆ ಹಾಕೋತೀನಿ ರೀ ಇದನ್ನು. ನೋಡಿ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಈಗ ಆ ಪ್ಲೇಟಿಗೆ ನೀಟಾಗಿ ಅದನ್ನು ತಟ್ಬಿಟ್ಟು ತೊಗೊಳ್ಳೋಣ. ನೋಡಿ ತುಂಬ ದಪ್ಪಾಗಿನೂ ತಟ್ಟಬಾರ್ದು, ಅದಕ್ಕೆ ಆದಷ್ಟು ತೆಳುವಾಗಿನೇ ತಟ್ಬಿಟ್ಟು ತೊಗೊರಿ. ಮತ್ತು ತೆಳು ಇದ್ದಷ್ಟು ಬೇಗನೇನು ಏನಾಗ್ತದೆ ಸ್ಟೀಮ್ ಆಗಿಬಿಡ್ತದೆ ರೀ. ನೋಡಿ ಈಗ ಇದನ್ನು ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ನೀರನ್ನು ಕೈಲಾಗೆ ಇಟ್ಟೀನಿ ರೀ. ನೋಡಿ ಕಡಾಯಿಯಲ್ಲಿ ನೀರನ್ನು ಹಾಕಿ ಚಾಣಿಯನ್ನು ಇಟ್ಟೀನಿ ರೀ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೆ ಒಂದು 8 ನಿಮಿಷ ಆಗಷ್ಟು ಸ್ಟೀಮ್ ಮಾಡಿದ್ದೀನಿ ರೀ ನಾನು. ನೋಡಿ 8 ನಿಮಿಷ ಆಗಿದೆ ರೀ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನೋಡಿ ಸ್ಟೀಮಾಗಿ ನೋಡಿರಿ ಎಲ್ಲ ಹಿಟ್ಟು ಚೆನ್ನಾಗಿ ಬೇಯ್ದದ. ನೋಡಿ ಚಾಕುಕೇನು ಅಂಟ್ಕೊಂಡಿಲ್ಲ, ಹಿಟ್ಟು ಚೆನ್ನಾಗಿ ಬೇಯ್ದದ. ಇಲ್ಲ ಟೂತ್ ಪಿಕ್ಲೇನು ಚೆಕ್ ಮಾಡ್ಕೊರಿ. ಈಗ ಇದು ಬಿಸಿ ಇದ್ದಾಗ ನೀವು ಕಟ್ ಮಾಡಬಾರ್ದು, ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಆರಿದ್ಮೇಲೆ ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೇಯ್ದದ ನೋಡಿರಿ. ಮತ್ತು ಇಲ್ಲಿ ಸೋಡಾ ಇಲ್ಲ, ಏನೂ ಇಲ್ಲ, ಮೊಸರು ಇಲ್ಲ, ಏನೇನು ಬಳಸ್ತೀನಿ. ತುಂಬ ಟೇಸ್ಟಿ ಹೊಸದರಂಥ ಈ ಕ್ಯಾಬೇಜ್ ವಡಿನೂ ಅನ್ಬೋದು ಅಥವಾ ಕ್ಯಾಬೇಜ್ ಬೈಟ್ಸ್ ಅಂತಲೂ ಕರಿಬೋದು ರೀ. ನೋಡಿ ಒಟ್ಟನೆ ಎಣ್ಣೆ ಬೇಡ ಅಂದ್ರೆ ನೀವು ಇದನ್ನು ಹೀಗೆ ಇನ್ನೂ ಸ್ವಲ್ಪ ಬಿಸಿ ಐತದ ಇದನ್ನು ಹೀಗೇನೂ ತಿನ್ಬೋದು ರೀ ನೀವು ಇದನ್ನು. ಇಲ್ಲ ಇದಕ್ಕೊಂದು ಒಗ್ಗರಣೆ ಹಾಕಿರಿ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ರೀ. ನೋಡಿ ಇದನ್ನು ನೀವು ಬೇರೆ ಬೇರೆ ಶೇಪ್ದಲ್ಲೇನೋ ಕಟ್ ಮಾಡ್ಕೋಬೋದು. ನೋಡಿ ಸ್ಕ್ವೇರ್ ಶೇಪ್ದಲ್ಲಿ ಸಣ್ಣ ಸಣ್ಣ ಈ ರೀತಿ ಕಟ್ ಮಾಡ್ಕೊಂಡೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಹಿಟ್ಟನ್ನು ಚೆನ್ನಾಗಿಯೇ ಬೇಯ್ದದ ನೋಡಿರಿ. ನೋಡಿರಿ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ. ನೋಡಿರಿ ಕರೆಂಟ್ ಹೋಯ್ತು ರೀ, ಸ್ವಲ್ಪ ಬೆಳಕು ಅಲ್ಲಿ ಅದಕ್ಕಾಗಿಯೇ ಕಡಿಮೆ ಬಂದದ. ಇದಕ್ಕೆ ನಾನು ಒಗ್ಗರಣೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ. ಇಲ್ಲ ನಮಗೆ ಇದೇ ರೀತಿ ಇಷ್ಟ ಅಂದರೂ ನೀವು ಇದನ್ನು ಹಾಗೇನು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು. ಒಗ್ಗರಣೆಗೆ ನಾನು ಇಲ್ಲಿ 1 ಸ್ಪೂನ್ ಆಗಷ್ಟೇ, ಸಣ್ಣ ಸ್ಪೂನ್ ಅಂದರೆ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಸ್ವಲ್ಪನೇ ಸಾಸಿವೆ, 1/4 ಟೀ ಸ್ಪೂನ್ಗಿಂತನೂ ಕಡಿಮೆ, ಸ್ವಲ್ಪ ಕರಿಬೇವು ಸೊಪ್ಪು, 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಬಿಳಿ ಎಳ್ಳು ಚಟಪಟ ಅಂದಮೇಲೆ ಈ ನೋಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ವಡಿಯನ್ನು ಹಾಕ್ಕೊಂಡ್ರಿ.
ನೋಡಿ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಮಿಕ್ಸ್ ಮಾಡ್ಕೋಬೇಕ್ರಿ. ಆವಾಗ ಅಕ್ಕಿ ಹಿಟ್ಟು ಏನು ಹಾಕಿರ್ತೀವಲ್ಲ ಹೊರಗಡೆಯಿಂದ ಲೇಯರ್ ಏನಾಗ್ತದೆ ಕ್ರಿಸ್ಪಿ ಆಗ್ತದೆ, ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ ಆ ಎಳ್ಳೂ ಇದನ್ನಾಗಿರ್ತದೆ ಫ್ರೈ ಆಗಿರ್ತದೆ ಮತ್ತು ಹೊರಗಿನ ಲೇಯರ್ ಕ್ರಿಸ್ಪಿ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ ಈ ರೀತಿ ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೋಬೇಕ್ರಿ. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಎಲ್ಲನೂ ಮಿಕ್ಸ್ ಆಗೈತಿ ನೋಡಿ. ಮತ್ತು ಹೊರಗಡೆ ಲೇಯರ್ ಲೈಟಾಗಿ ಕೆಂಪಗಾಗಿ ಕ್ರಿಸ್ಪಿ ಆಗ್ತದೆ ರೀ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ವಡಿನೂ ಅನ್ಬೋದು, ಕ್ಯಾಬೇಜ್ ಬೈಟ್ಸ್ನೂ ರೆಡಿ ಆಗ್ಯಾರ. ಒಂದೇ ಥರದ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಅವಲಕ್ಕಿ ಸುಸ್ಲಾತಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇದನ್ನು ನೀವು ಸಾಸ್ ಜೊತೆ ತಿನ್ಬೋದು, ಸೆಜ್ವಾನ್ ಚಟ್ನಿ ಜೊತೆ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು. ಈ ರೀತಿ ಮಾಡಿ ಮಕ್ಕಳಿಗೆ ಹಾಕಿ ನೀವು ಸಾಸ್ ಜೊತೆನೂ ಕೊಡ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನೋಡಿ ನಾನು ಚಾಪರ್ ತೊಗೊಂಡಿದ್ದೀನಿ, ಅದರಲ್ಲಿ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ. ನೋಡಿ ಒಂದು ಅರ್ಧ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ನೋಡಿ ಸಣ್ಣದಾಗಿಯೇ ಈಗ ನೋಡಿ ಚಾಪ್ ಮಾಡ್ಕೊಂಡ್ರಿ. ಇಲ್ಲ ನೀವು ಅಂದ್ರೆ ಸಣ್ಣದಾಗಿನೇ ಕಟ್ ಮಾಡ್ಕೋಬೋದು, ಚಾಪರ್ನಲ್ಲಿ ಬೇಗನೆ ಆಗ್ತದೆ ಅಂತ ಹೇಳಿ ನೋಡಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೋಡಿ ಕಟ್ ಮಾಡಿಕೊಂಡ್ರು ಅತಿ ಸಣ್ಣದಾಗಿಯೇ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ನೋಡಿ ಒಂದು ಸೆಟ್ ಮಾಡಿ ತೋರಿಸಿದ್ದೀನಿ. ನಾನು 2 ಬಟ್ಲಾಗಷ್ಟು ಸಣ್ಣದಾಗಿ ಕ್ಯಾಬೇಜನ್ನು ಚಾಪ್ ಮಾಡ್ಕೊಂಡೀನಿ ರೀ. ನೋಡಿ ಅರ್ಧ ಕ್ಯಾಬೇಜನ್ನು ಹಾಕಿದ್ದೀನಿ ರೀ ನಾನು. ಇದಕ್ಕೆ ನೋಡಿ ನಾನು 1 ಈರುಳ್ಳಿಯನ್ನು ಮತ್ತು ಕ್ಯಾರೆಟನ್ನು ಎರಡನ್ನೂ ಸೇರಿಸಿನೇ ಚಾಪ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನೀವು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು ರೀ. ಇಲ್ಲ ಸ್ಪ್ರಿಂಗ್ ಆನಿಯನ್ ಇತ್ತಂದ್ರೆ ಅಥವಾ ತಪ್ಪಲು ಉಳ್ಳಾಗಡ್ಡಿ ಇತ್ತಂದ್ರೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ. ಮಿಕ್ಸಿ ಜಾರಿಗೆ ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಹಸಿ ಶುಂಠಿ ನೋಡಿ, ಒಂದು 4 ಬೆಳ್ಳುಳ್ಳಿ ಹೆಸಳು. ಈಗ ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ. ನೀರು ಹಾಕ್ತೀನಿ, ಗ್ರೈಂಡ್ ಮಾಡಿರಿ. ನೋಡಿ ಗ್ರೈಂಡಾಗಿ ರೆಡಿ ಆಗ್ಯದ ರೀ. ನೋಡಿ ಇದಕ್ಕೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಒಂದು ಅರ್ಧ ಬಟ್ಲಾಗಷ್ಟು ಕಡಲೆಬೇಳೆಯನ್ನು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ನಾನು ಒಂದು 2 ಗಂಟೆ ಮೊದಲೇ ನೆನೆಸ್ಬಿಟ್ಟು ತೊಗೊಂಡಿದ್ದೆ. ಈಗ ಇದನ್ನು ನೀರು ಬರೀ ನೀರನ್ನು ತೆಗೆದುಬಿಟ್ಟು ಬೇಳೆನ ಅಷ್ಟೇ ಹಾಕ್ತೀನಿ. ಇಲ್ಲ ನಮ್ಮ ಕಡೆ ನೆನೆಸಿರೋ ಬೇಳೆ ಇಲ್ಲ ಅಂದರೆ ನೀವು ಆ ಮಸಾಲೆಯನ್ನು ಅಷ್ಟೇ ಹಾಕಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕಬೇಕು. ಹಾಕಿರೋ ನಡೀತದೆ ರೀ. ಈಗ ಇದನ್ನು ನೀರು ಹಾಕದೇ ಅದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ ಫೈನ್ ಪೇಸ್ಟ್ ಥರ ಅಲ್ಲ, ನೀರು ಹಾಕ್ದೇ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡೀನಿ ನೋಡಿರಿ. ಈಗ ಈ ಮಸಾಲೆ ಏನೇನು ಮಾಡೋಣ ರೀ, ಆ ಕ್ಯಾಬೇಜ್ ಅದೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ತೀನಿ ನೋಡಿರಿ. ನೋಡಿ ಇಲ್ಲ ನಮ್ಮ ಕಡೆ ನೆನೆಸಿರುವ ಕಡಲೆಬೇಳೆ ಇಲ್ಲ ಅಂದರೆ ನೀವು ಮಸಾಲೆನ ಅಷ್ಟೇ ಹಾಕಿಬಿಟ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಒಂದು ಅರ್ಧ ಬಟ್ಲಾಗಷ್ಟು ಹಾಕಿರಿ. ಈಗ ಇನ್ನೊಂದು ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನಾಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ. ಟೇಸ್ಟೂ ಚೆನ್ನಾಗಿ ಬರ್ತದೆ, ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಡಿ. ನೋಡಿರಿ ವೆಜಿಟೇಬಲ್ಸೂ ತುಂಬ ನೀರು ಬಿಡ್ತದೆ ರೀ ಅದೆಲ್ಲನೂ. ನೋಡಿ ಇಲ್ಲಿ ನೀರು ಹಾಕ್ದೇ ಇದು ಮಾಡುವಂಥ ರೆಸಿಪಿ ರೀ. ನೋಡಿ ಇಲ್ಲಿ ನಾನು 1 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಇಲ್ಲಿ ಅಕ್ಕಿ ಹಿಟ್ಟು ಬದಲಿ ಜೋಳದ ಹಿಟ್ಟನ್ನಾದ್ರೂ ತೊಗೋಬೋದು, ಸಜ್ಜೆ ಹಿಟ್ಟನ್ನಾದ್ರೂ ತೊಗೋಬೋದು. ನೋಡಿ 1 ಬಟ್ಲಾಗಷ್ಟು ಹಾಕ್ತೀನಿ. ಅಷ್ಟು ಹಿಟ್ಟು ಹಿಡಿಸ್ತದೆ ರೀ. ಇಲ್ಲಾಂದ್ರೆ ಎಲ್ಲನೂ ಸ್ವಲ್ಪ ಹಾಕ್ಬೋದು. ನೀವು ಒಂದು 3 ಸ್ಪೂನಾಗಷ್ಟು ಅಕ್ಕಿ ಹಿಟ್ಟು, 3 ಸ್ಪೂನಾಗಷ್ಟೇ ಜೋಳದ ಹಿಟ್ಟು, ಸಜ್ಜೆ ಹಿಟ್ಟು, ಆ ರೀತಿ ಮಿಕ್ಸ್ ಹಿಟ್ಟುಗಳನ್ನ ಹಾಕಿಬಿಟ್ಟು ಆ ರೀತಿಯೂ ಮಾಡ್ಕೊಬೋದು ರೀ, ನಡೀತದೆ. ನೋಡಿ ಇದೇ ರೀತಿನೇ ಇರ್ಬೇಕು ನೋಡಿರಿ. ನಾನು ನೀರು ಹಾಕೊಂಡೆ ತುಂಬ ಗಟ್ಟಿನೂ ಅಲ್ಲ, ಜಾಸ್ತಿ ಹಿಟ್ಟನೂ ಆಗಬಾರ್ದು ರೀ. ನೋಡಿ ಈ ರೀತಿ ಕರೆಕ್ಟಾಗಿ ಬೈಂಡ್ ಆಗಕತ್ತೈತಿಲ್ಲ ನೋಡಿರಿ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು. ನಾನಂತೂ ಇದನ್ನು ಕ್ಯಾಬೇಜ್ ಪರಾಠ ಅಂತ ಕರಿತೀನಿ ರೀ. ಈಗ ಇದನ್ನು ಅನ್ಕತಕ್ಕ ಸೈಡ್ಗೆ ಇಡ್ತೀನಿ. ಒಂದು ಚಟ್ನಿಯನ್ನು ಮಾಡ್ಕೊಂಡ್ರಿ. ನೋಡಿ ಚಟ್ನಿ ಒಂದು 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು 4 ಬೆಳ್ಳುಳ್ಳಿ ಹೆಸಳು. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ ಒಂದೇ ಮೆಣಸಿನ್ಕಾಯಿನ ಹಾಕಿರಿ. ಒಂದು 3 ಸ್ಪೂನಾಗಷ್ಟೇ ಶೇಂಗಾನ, ಹುರಿದಿರೋ ಶೇಂಗಾನ ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೀನಿ. ದೊಡ್ಡ ಸ್ಪೂನ್ ಇದ್ದರೆ 2 ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇಲ್ಲಿ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕಿ ನೋಡಿ ಒಂದು 3 ಸ್ಪೂನಾಗಷ್ಟು ಮೊಸರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ
ಚಟ್ನಿ ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂದೈತೆ. ತುಂಬ ಟೇಸ್ಟಿಯಾಗಿರುವಂಥ ಶೇಂಗಾ ಚಟ್ನಿ ರೆಡಿ ಆಗಿದೆ. ಇಲ್ಲ ಇದನ್ನ ಮಾಡಿ ತೋರಿಸಿದ್ದೀನಿ. ಇದೊಂದು ಹೊಸ ಥರದ ಚಟ್ನಿ ಚೆನ್ನಾಗಿರ್ತದೆ, ಮಾಡಿ ನೋಡಿರಿ. ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಸಾಸ್ ಜೊತೆನೂ ಸೆಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು, ನಡೀತದೆ. ಈಗ ಇದನ್ನು ಸೈಡಿಗೆ ಇಡೋಣ. ಚಟ್ನಿ ರೆಡಿ ಆಗ್ಯದ ನೋಡಿ. ಹಾಗೆ ವೆಜಿಟೇಬಲ್ಸು ನೀರು ಬಿಡ್ತಿರ್ತದೆ, ಅದು ಮತ್ತೇನಾಗ್ತದೆ ರೀ, ಹಿಟ್ಟು ಮೆತ್ತಗನೆ ಆಗ್ತಿರ್ತದೆ. ಇದನ್ನೇನು ಕಲಸಿ ತುಂಬ ಹೊತ್ತುವರೆಗೂ ನೆನೆ ಹಾಕಿ ಇಡೋದಿಲ್ಲ. ಇಲ್ಲಿ ಇದು ಹೋಳಿಗೆ ಮಾಡೋ ಶೀಟ್ ಅದ್ರಿ. ಇದರ ಮೇಲೂ ತಟ್ಬಿಟ್ಟು ತೋರಿಸ್ತೀನಿ. ಇಲ್ಲಾಂದ್ರೆ ನೀವು ಬಟರ್ ಪೇಪರ್ ಮೇಲೂ ಮಾಡ್ಕೋಬೋದು, ಇಲ್ಲಾಂದ್ರೆ ಡೈರೆಕ್ಟ್ ತೆವೆಯಲ್ಲಿನೂ ತಟ್ಕೋಬೋದು, ನಡೀತದೆ. ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೋಡಿ ಈ ಶೀಟ್ ಮೇಲೆ ಮಾಡ್ರೆ ಒಂದು ಸ್ವಲ್ಪ ತೆಳುವಾಗಿ ತಟ್ಕೋಬೋದು, ಇಲ್ಲ ಡೈರೆಕ್ಟ್ ತೆವೆಯೊಳಗನೆ ನೀವು ತಟ್ಬೋದು. ಬಟ್ ಅದಕ್ಕೊಂದು ಸ್ವಲ್ಪ ಏನಾಗ್ತಾವೆ ರೀ, ಅವು ದಪ್ಪ ಆಗ್ತಾವೆ ಅಷ್ಟೇ. ನೋಡಿ ಈ ರೀತಿ ಬರೀ ಅಕ್ಕಿ ಹಿಟ್ಟಿನಲ್ಲಿನೂ ಮಾಡ್ಕೋಬೋದು. ನೀವು ಇಲ್ಲಾಂದ್ರೆ ಸಜ್ಜೆ ಹಿಟ್ಟು, ಜೋಳದ ಹಿಟ್ಟು, ಆ ರೀತಿ ಕಡಲೆ ಹಿಟ್ಟು 3 ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೋಬೋದು, ನಡೀತದೆ ನೋಡಿರಿ. ಆಲ್ರೆಡಿ ತೆವೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ನೋಡಿ. ಅದೇ ಹೇಳಿಲ್ಲ, ಈ ಶೀಟ್ನಲ್ಲೇ ಒಂದು ಸ್ವಲ್ಪ ತೆಳುವಾಗಿ ತಟ್ಕೋಬೋದು. ನೀವು ಡೈರೆಕ್ಟ್ ತೆವೆಯಲ್ಲೇನು ತಟ್ಬಿಟ್ಟು ಮಾಡ್ಬೋದು. ಮಾಡ್ರೆ ಏನಾಗ್ತದೆ ಒಂಚೂರು ಇದಕ್ಕಿಂತ ಚೂರು ದಪ್ಪ ಬರ್ತಾವೆ ಅಷ್ಟೇ ರೀ. ನೋಡಿ ತೆವೆಯನ್ನು ಚೆನ್ನಾಗಿ ಕಾಯ್ದದ್ರಿ. ಈ ಶೀಟ್ ತರಿಸ್ಲೇನೆ ಈಗ ಎತ್ತಿ ಹಾಕೊಂಡ್ರಿ ಇದನ್ನು. ನೋಡಿ ಎಷ್ಟು ಕಲರ್ಫುಲ್, ಎಷ್ಟು ಚೆನ್ನಾಗಿ ಕಾಣತ್ತದ ನೋಡಿ. ಒಂದು ಸ್ವಲ್ಪ ಏನಾಗ್ತದೆ, ಅದು ಬೇಯ್ದ ಮೇಲೆ ಏನಾದ್ರು ಶೀಟ್ ತಾನಾಗಿ ಬಿಟ್ಬಿಡ್ತದೆ. ಇದು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ತಾ ಇದೆ ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೀವು ಇದನ್ನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು. ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಕತ್ತದ ನೋಡಿ. ಇನ್ನೊಂದನ್ನು ನೋಡಿರಿ, ನಾನು ಇಲ್ಲಿ ಈ ರೀತಿ ನಿಮ್ಮ ಕಡೆ ಹೋಳಿಗೆ ಮಾಡೋ ಶೀಟ್ ಇಲ್ಲಾಂದ್ರೆ ಈ ರೀತಿ ತೆವೆಯಲ್ಲೇನೋ ನೋಡಿರಿ, ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ರಿ. ಈ ರೀತಿ ತಟ್ಬಿಟ್ಟು ತೊಗೋಬೋದು. ಸ್ವಲ್ಪ ಅದಕ್ಕಿಂತ ಇವು ದಪ್ಪಾಗಿ ಬರ್ತಾವೆ ಅಷ್ಟೇ ರೀ. ಕೈಗೆ ಒಂಚೂರ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ತಟ್ಬಿಟ್ಟು ತೊಗೋರಿ. ಇಲ್ಲಾಂದ್ರೆ ಕಾಟನ್ ಬಟ್ಟೆ ಇತ್ತಂದ್ರೆ ಅದನ್ನು ತೊಯಿಸ್ಬಿಟ್ಟು ತೊಗೊಂಡು ಅದ್ರ ಮೇಲೆ ಬಟ್ಟೆ ಮೇಲೆ ತಟ್ಟಿಬಿಟ್ಟು ನೀವು ಬಟ್ಟೆ ಧರಿಸ್ಲೇನ ತೆವಿ ಮೇಲೆ ಹಾಕೋಬೋದು. ಯಾವುದೇ ರೀತಿನೂ ಮಾಡ್ಕೊರಿ, ನಡೀತದೆ. ನೋಡಿ ಎರಡೂ ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿರಿ. ನೋಡಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಎಷ್ಟೋ ಸಲ ರೊಟ್ಟಿ ಚಪಾತಿ ಮಾಡೋಕ್ಕೆ ಬೇಜಾರಾಗಿರ್ತೈತಿ. ಈ ರೀತಿ ಹೆಲ್ದಿಯಾಗಿನೂ ಮಾಡ್ಕೋಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಇದು ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ನೀವು ಲಂಚು ಡಿನ್ನರ್ಗಾದರೂ ಮಾಡ್ಕೋಬೋದು ನೋಡಿರಿ. ಎಲ್ಲನೂ ಎಷ್ಟು ಚೆನ್ನಾಗಿ ಬಂದ. ಸ್ವಲ್ಪ ಶೀಟ್ ಮೇಲೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತೆಳುವಾಗಿನೇ ತಟ್ಕೋಬೋದು ನೋಡಿರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಪರಾಠ ರೆಡಿ ಆಗ್ಯಾವ್ರಿ. ಈ ಹೊಸ ಥರದ ಚಟ್ನಿ ಜೊತೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಅಥವಾ ಕ್ಯಾಬೇಜ್ದಿಂದ ನೀವು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಹೊಸ ಥರದ ಶೇಂಗಾ ಚಟ್ನಿ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲ ಈ ರೀತಿ ಚಟ್ನಿ ಮಾಡ್ಕೊಳ್ಳೋದು ಬೇಡ ಅಂದರೆ ನೀವು ಸಾಸ್ ಜೊತೆ, ಸೆಜ್ವಾನ್ ಚಟ್ನಿ ಜೊತೆ ಅಥವಾ ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ನಡೀತದೆ ರೀ. ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಇದನ್ನು ಸರ್ವ್ ಮಾಡ್ಬೋದು ನೋಡಿ. ಈ ಕ್ಯಾಬೇಜ್ ಪರಾಟ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ದಿನಾಲು ಒಂದೇ ಥರದ ಅಡುಗೆ ತಿಂದು ಬೇಜಾರಾಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.